ಭಗವಂತ ಶತಕ ದಾಟಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಅವರು ಇವತ್ತಿನ ಸಂಜೆಯ ಈ ಒಂದು ಯೋಗ ಆಯುರ್ವೇದ ಸತ್ಸಂಗವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಆತ್ಮೀಯವಾಗಿ ಅವರಿಗೆ ಆಮಂತ್ರಣ ನೀಡುತ್ತಿದ್ದೇನೆ. ತುಂಬಾ ಖುಷಿ ಆಯ್ತು ಇಬ್ರು ದಂಪತಿಗಳನ್ನು ನೋಡಿ. ಪ್ರಣಾಮಗಳು. ಪ್ರಣಾಮಗಳು. ಪರಮ ಪೂಜ್ಯ ಸ್ವಾಮೀಜಿಯವರ, ಆಚಾರ್ಯ ಬಾಲಕೃಷ್ಣಜಿಯವರ, ಸಾಧ್ವಿ ಡಾಕ್ಟರ್ ದೇವಪ್ರಿಯಜಿಯವರ ಸೂಕ್ಷ್ಮ ಉಪಸ್ಥಿತಿಯನ್ನ ಗೌರವಿಸುತ್ತಾ, ನಮ್ಮೆಲ್ಲರಿಗೂ ಅನುಕರಣೀಯರು, ಎಲ್ಲರಿಗೂ ಆತ್ಮೀಯರು, ಬಹಳಷ್ಟು ದೊಡ್ಡ ಸಾಮರ್ಥ್ಯ ಹುದುಗಿಟ್ಟುಕೊಂಡು ತಾನು ಕೂಡ ಮಗುನ ತರ ಬರ್ತೀನಿ ಅಂತ ಹೇಳಿರುವಂತ ನಮ್ಮೆಲ್ಲ ಆದರ್ಶರು, ಪ್ರೀತಿ ಪಾತ್ರರಾಗಿರುವಂತಹ ಯೋಗಾಚಾರ್ಯ ಭವಲಾಲ್ ಆರ್ಯಜಿ ಅವರಿಗೆ ಪ್ರಣಾಮಗಳು. ಮೊನ್ನೆ ನಡೆದಿರುವಂತಹ ಒಂದು ನಮ್ಮ ಸಣ್ಣ ಜ್ಞಾನವನ್ನ ತಾವು ಯೋಗಾಚಾರ್ಯ ಭವಲಾಲ್ ಆರ್ಯ ವಿಡಿಯೋ ಯೂಟ್ಯೂಬ್ ನ ಮುಖಾಂತರ ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡಿದಿರಿ. ಯೋಗದ ಪ್ರಚಾರ ಯಾವ ರೀತಿ ಮಾಡ್ಬೇಕು, ಯೋಗವನ್ನ ಯಾವ ರೀತಿ ಮಲ್ಟಿಪ್ಲೈ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಿಮ್ಮಷ್ಟು ಅನುಕರಣೀಯರು ಬೇರೆ ಯಾರು ಇಲ್ಲ ಅಂತ ನನ್ ಕಾಣುತ್ತೆ. ಯಾಕಂತ ಹೇಳಿದ್ರೆ ನಾವು ನೋಡಿದ ಮಟ್ಟಿಗೆ ತಾವು ಮೊನ್ನೆ ತಾನೇ ಹೇಳಿದಾಗ ಎಷ್ಟು ದೂರ ಹುಬ್ಬಳ್ಳಿಯಿಂದ ನಮ್ಮ ಸುಳ್ಯಕ್ಕೆ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಾನೊಂದು ವಿನಂತಿ ಮಾಡಿದಾಗ ತಾವು ಒಪ್ಕೊಂಡಿದ್ರಿ. ಇಲ್ಲಿ ಜನರು ಬಹಳಷ್ಟು ಖುಷಿ ಆಗಿದ್ದಾರೆ. ನಿಮ್ಮ ಇನ್ವಾಲ್ವ್ಮೆಂಟ್ ಯಾವ ರೀತಿ ಅಂದ್ರೆ ನಮ್ಗೆಲ್ಲ ಮುಜುಗರ ಆಗುತ್ತೆ. ತಾವು ಹೇಳಿದ್ರಿ ಉಪಾಧ್ಯಕ್ಷರು, ಮತ್ತೆ ನಾವೆಲ್ಲ ಹಲವು ವರ್ಷಗಳಿಂದ ಅದನ್ನ ನಾನೇನು ಮುಖಸ್ತುತಿ ಮಾಡ್ತಾ ಇಲ್ಲ, 1% ಕೂಡ ಮಾಡ್ಲಿಕ್ಕೆ ನಮ್ಗೆಲ್ಲ ಆಗುತ್ತಿಲ್ಲ. ಆದ್ರೂ ಕೂಡ ನಮಗೆ ಸಾಮರ್ಥ್ಯ ಭಗವಂತ ಇನ್ನೂ ಕೊಡ್ಲಿ, ಈ ಯೋಗ ಶಿಬಿರ ಇನ್ನೂ ದೊಡ್ಡದಾಗ್ಲಿ ಅಂತ ಮೊದಲಿಗೆ ಪ್ರಾರ್ಥಿಸ್ತಾ ನಾನು ಶಿಬಿರವನ್ನ ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಮೊನ್ನೆ ನಾವು ಆಯುರ್ವೇದದಲ್ಲಿ ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳ್ಬೇಕು, ನಂತರ ಏನು ತನ್ನ ವಿಧಿಗಳನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲವು ವಿಚಾರಗಳನ್ನ ಹೇಳಿದ್ವಿ. ಮೊದಲಿಗೆ ಉತ್ಥಾನ, ಉಷಾಪಾನ, ಶೌಚಕ್ರಿಯದವರೆಗೆ ನಾವು ಬಂದ್ವಿ. ಈಗ ನಾವು ಸಾಮಾನ್ಯವಾಗಿ ಬೆಳಿಗ್ಗೆ ಏನ್ ಮಾಡ್ತೇವೆ, ಬೆಳಿಗ್ಗೆ ಎದ್ದು ಕೂಡಲೇ ಕೆಲವರು ಟಾಯ್ಲೆಟ್ಗೆ ಹೋಗ್ತಾರೆ. ಟಾಯ್ಲೆಟ್ಗೆ ಹೋದ ಆದ್ಮೇಲೆ ದೇವರಿಗೆ ದೀಪ ಹಚ್ಚುತ್ತಾರೆ. ದೀಪ ಹಚ್ಚಿದ ಮೇಲೆ ಒಂದು ಚಾ ಕುಡಿತಾರೆ. ಚಾ ಕುಡಿದಾದ್ಮೇಲೆ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಆದ್ಮೇಲೆ ಯೋಗಾಸನಗಳನ್ನ ಮಾಡ್ತಾರೆ. ಇನ್ನು ಕೆಲವರದ್ದು ಬೇರೆ ಇರ್ತದೆ. ಬೆಳಿಗ್ಗೆ ಎದ್ದು ಕೂಡಲೇ ನಾವೊಂದು 10 ಬಾದಾಮ್ ತಿಂತೀನಿ, ನಾನು ಒಂದು 4 ದ್ರಾಕ್ಷಿ ತಿಂತೀನಿ, ಅಥವಾ ಬೇರೆ ಬೇರೆ ವೈದ್ಯರು ಸಲಹೆ ಮಾಡಿರುವಂತಹ ಬೇರೆ ಬೇರೆ ವಿಚಾರಗಳನ್ನ ತಾವು ಅಳವಡಿಸಿಕೊಂಡಿರಬಹುದು. ಆದರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಎಷ್ಟು ಸ್ಫುಟವಾಗಿ ನಮ್ಗೆ ಯಾವ ರೀತಿ ಜೀವನ ಶೈಲಿಯನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದು ನಮ್ಗೆ ಹೇಳಲಿಕ್ಕಿದ್ದು 4-5 ಗಂಟೆಗಳ ಕಾಲ ಹೋದ್ರೂ ಕೂಡ ಒಂದು ಹೇಳಿದ್ರೆ ಒಂದು ತಿಂಗಳಗಟ್ಟಲೆ ಅದನ್ನ ಹೇಳ್ಬೋದು. ಆದ್ರೂ ಕೂಡ ಬಹಳಷ್ಟು ಸಣ್ಣ ಒಂದು ಸಮಯದ ಪ್ರಮಾಣದಲ್ಲಿ ಇದನ್ನ ಬಹಳಷ್ಟು ಚೆನ್ನಾಗಿ ಇದನ್ನು ಮುಗಿಸ್ಬಿಡ್ಬೋದು. ಬೆಳಿಗಿನ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನದವರೆಗೆ ಹೇಳಿದ್ವಿ ನಾವು. ನಂತರ ಉಷಾಪಾನವನ್ನ ಹೇಳಿದ್ವಿ. ಆ ನಂತರ ಉಷಾಪಾನ ಆದ ಕೂಡಲೇ ನಾವು ಉಷಾಪಾನಕ್ಕೆ ಯಾವ ರೀತಿ ಕುತ್ಕೊಳ್ಬೇಕು, ಕುಳಿತುಕೊಂಡಾಗ ನಮ್ಮ ಕಾಫ್ ಮಸಲ್ಸ್, ಮೀನ ಖಂಡಗಳಿಗೆ ಒತ್ತಡ ಬಿದ್ದರೆ ಏನಾಗುತ್ತೆ, ಪಂಚಮಹಾಭೂತಗಳಲ್ಲಿ ನಮ್ಮ ಪಂಚವಾತಗಳಲ್ಲಿ ಅಪಾನ ವಾತ ಅನ್ನೋದು ನಮ್ಮ ಶರೀರದಿಂದ ಮಲಗಳನ್ನು ನಿಷ್ಕರಣೆ ಮಾಡುವಂತಹ ಅಪಾನ ವಾತ ಬಹಳಷ್ಟು ಆಕ್ಟಿವ್ ಆಗಿದ್ಕೊಂಡು ಎಂತ ಕಠಿಣ ಮಲಬದ್ಧತೆ ಇದ್ದವರಿಗೂ ಕೂಡ ಅದು ಮಲಬದ್ಧತೆ ನಿವಾರಣೆ ಆಗಿಸುವಲ್ಲಿ ಬಹಳಷ್ಟು ಉತ್ತಮವಾದಂತಹ ಒಂದು ಪೋಸ್ಚರ್. ಕುಳಿತುಕೊಂಡು ನೀರು ಕುಡಿಯುವಂಥದ್ದು ಬೆಳಿಗ್ಗೆ. ನಂತರ ನಾವು ನೀರು ಕುಡಿದಾದ ಮೇಲೆ ಶೌಚಕ್ರಿಯೆ, ಅದು ನಾವು ಹೇಳಿದ್ವಿ. ಇಂಡಿಯನ್ ಕಮೋಡ್ ಮತ್ತೆ ವೆಸ್ಟರ್ನ್ ಕಮೋಡ್ ಅಲ್ಲಿ ಇವತ್ತು ವಿಶ್ವದಾದ್ಯಂತ ಬಹಳ ಇಂಡಿಯನ್ ಸಿಸ್ಟಮ್, ಕಾಲು ದೂರ ಮಾಡಿ ಕುಳಿತುಕೊಂಡು ಸ್ವಾಮಿ ರಾಮದೇವ್ ಗುರುಜಿಯವರು ಇಡೀ ಲೈವ್ ನಲ್ಲಿ ಆ ಕಾರ್ಯಕ್ರಮವನ್ನು ತೋರಿಸಿಬಿಟ್ಟು ಆ ಶೇವ್ ಯಾವ ರೀತಿ ಕುಳಿತುಕೊಳ್ಳೋದು ಬಹಳಷ್ಟು ವಿಶ್ವದಾದ್ಯಂತ ಪ್ರಚಾರವಾಗಿದೆ. ಎಲ್ಲರಿಗೂ ಗೊತ್ತಾಗಿದೆ. ಇಂಡಿಯನ್ ಸ್ಟೈಲ್ ಅಲ್ಲಿ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತೆ ಮೂಲವ್ಯಾಧಿ, ಬಗಂಧರ, ಫಿಸ್ಟುಲಾ, ಫಿಶರ್, ಪರಿಕರ್ತಿಕ, ನಮ್ಮ ಏನಸ್ ಭಾಗದಲ್ಲಿ ಗಾಯವಾಗಿ ಸಿಕ್ಕಾಪಟ್ಟೆ ಮುಜುಗರ ಅನುಭವಿಸುವಂತ, ನೋವು ಅನುಭವಿಸುವಂತಹ ಸಮಸ್ಯೆಗಳು ಬರ್ಲಿಕ್ಕೆ ವೆಸ್ಟರ್ನ್ ಕಮೋಡ್ ಅಲ್ಲಿ ನಾವು ಕುಳಿತುಕೊಂಡು ಟಾಯ್ಲೆಟ್ಗೆ ಒತ್ತಡ ಹಾಕುವುದು ಕೂಡ ಕಾರಣ ಅಂತ ಈಗ ಗೊತ್ತಾಗಿದೆ. ಸೈಂಟಿಫಿಕ್ ಕೂಡ, ವೈಜ್ಞಾನಿಕವಾಗಿ ಕೂಡ ಅದರ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ನಡೆದಿದ್ದಾವೆ. ಈಗ ನಾವು ಟಾಯ್ಲೆಟ್ ಅಲ್ಲಿ ಕುಳಿತುಕೊಂಡ ಮೇಲೆ ಜಾಸ್ತಿ ಒತ್ತಡ ಹಾಕಬಾರದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರಳಿನ ಶಕ್ತಿ ಏನಿದೆ, ಇಲಾಸ್ಟಿಸಿಟಿ ಏನಿದೆ, ಅದು ಜಾಸ್ತಿಗೆ ಒತ್ತಡ ಹಾಕಿದಾಗ ಆ ಕರಳು ಸಿಕ್ಕಾಪಟ್ಟೆ ಉರುಳುತ್ತೆ. ಆ ಸಮಯದಲ್ಲಿ
ಕರಳಿನ ಶಕ್ತಿ ಕುಂದುತ್ತೆ. ಕೆಲವರು ಏನ್ ಮಾಡ್ತಾರೆ, ಮಲಬದ್ಧತೆಗೆ ಬಹಳಷ್ಟು ಪುಡಿ ಚೂರ್ಣಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಕಠಿಣ ಮಲಬದ್ಧತೆಗೆ ಔಷಧಿಯನ್ನು ತೆಗೆದುಕೊಳ್ಳಲೇಬೇಕು. ಆದ್ರೆ ಸಾಮಾನ್ಯವಾಗಿ ಮನಸ್ಸಿನಲ್ಲೇ ಕೆಲವರಿಗೆ ಮಲಬದ್ಧತೆ ಅಂತ ಎಣಿಸ್ತಿರ್ತಾರೆ. ಅಂತ ಸಮಯದಲ್ಲಿ ನಿರಂತರವಾಗಿ ಯಾವುದೇ ಔಷಧಿಗಳನ್ನ ನಿರಂತರ ಕಾಲದಲ್ಲಿ ಸೇವನೆ ಮಾಡುವಂತದ್ದು ಕರಳಿಗೆ ಒಳ್ಳೇದಲ್ಲ. ಅದಕ್ಕೆ ಸ್ವಾಮಿ ರಾಮದೇವ್ ಗುರುಜಿಯವರು ಹೇಳ್ತಾರೆ, ಆಚಾರ್ಯ ಬಾಲಕೃಷ್ಣ ಅವರು ಕೂಡ ಹೇಳ್ತಾರೆ, ಪ್ರತಿನಿತ್ಯ ಸುಲಭವಾದಂತಹ ನೆಲ್ಲಿಕಾಯಿ ಚೂರ್ಣ, ಆಮ್ಲ ಚೂರ್ಣ ತಗೊಳ್ಳಿ, ಅಥವಾ ನಾವು ತ್ರಿಫಲ ಚೂರ್ಣಗಳನ್ನು ತೆಗೆದುಕೊಳ್ಳಿ. ಇದನ್ನ ತೆಗೆದುಕೊಂಡಾಗ ಮನುಷ್ಯನಿಗೆ ಯೌವನ ಕೂಡ ಬರುತ್ತೆ, ಮನುಷ್ಯನ ಕರಳಿಗೆ ಶಕ್ತಿ ಕೂಡ ಬರುತ್ತೆ, ಮಲ ನಿಸ್ಸರಣೆ ಕೂಡ ಆಗುತ್ತೆ, ಸುಲಭವಾಗಿ ಬಹಳಷ್ಟು ಮೋಷನ್ ಕ್ಲಿಯರ್ ಆಗಿ ಹೋಗುತ್ತೆ. ಅದು ನಾಟದಿದ್ದಾಗ ಮಾತ್ರ ವ್ಯಕ್ತಿಗಳು ನಾವು ಏನ್ ಮಾಡ್ಬೇಕು, ಹಲವಾರು ಬೇರೆ ಔಷಧಿ ರೂಪದ ಕೆಲವು ಚೂರ್ಣಗಳನ್ನ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ನಾವು ಒಂದು ವಿಚಾರ ತಿಳಿದುಕೊಳ್ಬೇಕು ಎಲ್ಲ ಯೋಗ ಬಂಧುಗಳೇ, ನಾವು ಮಲ ನಿಸ್ಸರಣೆ ಆಗ್ಲಿಕ್ಕೆ, ಮಲಬದ್ಧತೆಗೆ ಹಲವಾರು ಔಷಧಿಗಳನ್ನ ತೆಗೆದುಕೊಂಡ್ರೆ ಏನಾಗ್ತದೆ, ಜಬ್ ಹಮ್ ಕಬ್ಜ್ के लिए हम ट्रीटमेंट लेते हैं, उससे जैसे हमें पेट से मल निकलता है, उससे उसके साथ लवणांश, जो इलेक्ट्रोलाइट्स, जो बॉडी में लवणांश जो है, salt, that also gets excreted to our anus. At that time what happens, the body gets weakness. Namge enagutte, when we consume the powders for long time continuously, the person becomes habituated for this powder or this any medicine. That's why he has to consume occasionally or whenever it is required under the direction of a physician or a yoga teacher or the person who is well versed with these powders. That's why the intake of powder should be avoided continuously. Instead of that, we can consume aloe vera, ಲೋಳೆ ಸರವನ್ನ ನಾವು ಮನೆಯಲ್ಲೇ ಮಾಡಬಹುದು. ಸ್ವಾಮೀಜಿ ಅವರು ಹೇಳ್ತಾರೆ, ಯಾರಿಗೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತವರಿಗೆ ನಮ್ಮ ಪತಂಜಲಿದು ಬೇಕಾದಷ್ಟು ಪ್ರಾಡಕ್ಟ್ ಗಳು ಸಿಗ್ತವೆ. ಆದರೆ ಲೋಳೆ ಸರ ಅಥವಾ ಅಲೋವೆರಾ, ಘೃತಕುಮಾರಿ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ವೈ ಇಟ್ ಇಸ್ ನೋನ್ ಎಸ್ ಘೃತಕುಮಾರಿ? ಕುಮಾರಿ ಮೀನ್ಸ್ ಅ ಗರ್ಲ್. ಯಾಕಂತ ಹೇಳಿದ್ರೆ, ಯಾವಾಗ ಒಂದು ಹುಡುಗಿ ತನ್ನ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಳೋ, ಹುಡುಗರಿಗಿಂತ ಹುಡುಗಿಯರು ಜಾಸ್ತಿ ಮನೆಯನ್ನ ಸ್ವಚ್ಛವಾಗಿ ಇಡ್ಲಿಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ. ಇನ್ ದ ಸೇಮ್ ವೇ, ಯಾರು ಅದನ್ನ ಕನ್ಸ್ಯೂಮ್ ಮಾಡ್ತಾರೋ ಅವರ ಶರೀರ ಶುದ್ಧವಾಗಿರುತ್ತೆ. ಈ ಘೃತಕುಮಾರಿ ಏನಿದೆ, when we consume aloe vera, it is the one that which balances all ತ್ರಿದೋಷಾಸ್, ವಾತ ಪಿತ್ತ ಕಫ. ಬೇರೆಲ್ಲ ಔಷಧಿಗಳು, ಬೇರೆಲ್ಲ ಹರ್ಬ್ಗಳು ಒಂದನ್ನ ಜಾಸ್ತಿ ಒಂದನ್ನ ಕಡಿಮೆ ಮಾಡುತ್ತೆ. ಆದರೆ ಈ ತ್ರಿದೋಷ ಶಾಮಕ, ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡುವಂತ ಕೆಲವು ಔಷಧಿಗಳಲ್ಲಿ ಅಲೋವೆರಾ ಒಂದು. ದಟ್ ಈಸ್ ವೈ aloe vera can be consumed by any type of person, this irrespective of his age. Like ಸಣ್ಣ ಮಕ್ಕಳು ತೆಗೆದುಕೊಳ್ಬಾರ್ದು, ಬೇರೆ ಎಲ್ಲರೂ ಇದನ್ನು ತೆಗೆದುಕೊಂಡಾಗ ಅದು ಕರಳಿನ ಒಳಭಾಗ ಏನಿದೆ ಅದರ ಒಳಗಡೆ ಸ್ಮಿಯರ್ ಆಗಿ ಮಾಡಿಬಿಟ್ಟು ತುಂಬಾ ಸ್ಮೂತ್ ಆಕ್ಷನ್ ಕೊಟ್ಟು ಬಿಟ್ಟು ಮನುಷ್ಯನಿಗೆ ಮಲಬದ್ಧತೆ ನಿವಾರಣೆಯಾಗುತ್ತೆ. ಆದುದರಿಂದ ಮಲಬದ್ಧತೆ ಇಟ್ಕೊಂಡ್ರೆ ಮನುಷ್ಯನಿಗೆ ಬಹಳಷ್ಟು ಸಮಸ್ಯೆಗಳು ಜಾಸ್ತಿ ಆಗುವ ಬದಲಿಗೆ, ಈ ಮಲಬದ್ಧತೆಗೆ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುವುದರ ಬದಲಿಗೆ ಈ ಅಲೋವೆರಾ ಜ್ಯೂಸ್, ಲೋಳೆ ಸರವನ್ನ ಮನೆಯಲ್ಲೇ ತಯಾರು ಮಾಡಬಹುದು. ಮನೆಯಲ್ಲೇ ತಯಾರು ಮಾಡುವಾಗ ಸ್ವಲ್ಪ ಜಾಗ್ರತೆ, ಅದರ ಒಳಗಿನ ತಿರುಳು, जो अंदर का जो पल्प जो रहता है वो निकाल के रात एक प्लेट में रखना है. सुबह क्या इसका जो स्नुही बोलते हैं, जो लैटेक्स बोलते हैं, जो रस है वो निकलता है. इसके बाद जो अंदर का जो टुकड़ा है वो मिक्सी में डाल के या कुछ गर्म पानी के साथ लिया तो बहुत अच्छा है. Our Patanjali aloe vera juice is highly processed. इसका इट मे बी अ वेरी गुड मेडिसिन, बट जब वो इसके साथ डायरेक्ट कंज्यूम करता है, उसमें जो खुजली करने वाला जो लैटेक्स होता है, लैटेक्स नहीं बोलते हैं उसको. So some people may get irritation, even though it is a good medicine for the skin, but some people, those who are allergic to such kind of material, they will get the itching in the throat, itching in the body also. That is why it has to be avoided and the processed juice can be consumed. जो जिनको बहुत कठिन कब्ज रहता है, he has to take treatment. इसके बाद थोड़ा दिन के बाद अपनी आप वो ठीक हो जाता है. See one thing, आचार्य बालकृष्ण जी also telling, बहुत संशोधन में हुआ है, सुबह उठ के खाली पेट में चाय पीना, it is not a poison, but continuous intake करने से क्या होता है, पहले पानी पीना है, चाय नहीं पीना है. क्योंकि चाय जो है वो थोड़ा मात्र में शरीर को अच्छा हो सकता है. जी, जब चाय सुबह पीते हैं तो अपनी आप तुरंत व्यक्ति को
टॉयलेट जाने का कॉल आता है, क्योंकि चाय हो कॉफी हो, these decoctions affects on the center brain को स्टिमुलेशन करके वो हमारा जो अंत्र जो है उसको रिलैक्स कर देता है। सो इट इज इन्फ्लुएंसेस आवर माइंड नॉट टू द बॉडी इंटेस्टाइन। हम जो आंवला चूर्ण लेते हैं, बाकी चूर्ण लेते हैं, वो डायरेक्टली इंटेस्टाइन हमारा अंत्र को काम करके पेट साफ करने के लिए इस्तेमाल करते हैं। लेकिन कॉफी और चाय हो वो इट इज नॉट ए पॉइजन। कंटिन्यूअस ज्यादा लेने से वो थोड़ा बॉडी में, लिवर में, अंत्र में समस्या आ सकता है। लेकिन जो कंटिन्यूसली चाय पीने का आदत है उसको थोड़ा मात्रा कम करते 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 कम किया तो बहुत अच्छा है। नहीं तो जब जो चाय लेने वाला एक दिन रुकाया, इफ ही स्टॉप्स चाय रुकाए तो उसको क्या सर दर्द होता है, वो ही विल फील ड्राउजीनेस, उसको नींद जैसा आता है। अगर कोई ड्राइवर लॉन्ग ड्राइव करने वाला बोलता है कि मुझे चाय पीना है तो यू हैव टू अलो हिम टू ड्रिंक द चाय, बिकॉज अगर नहीं लिया तो उसका नींद आता है। So that's why such kind of stimulants we are not supposed to use continuously for the purpose of पेट साफ करने के लिए हम नहीं इस्तेमाल कर सकते हैं। लेकिन गर्म पानी बहुत अच्छा है। टॉयलेट में हम बैठते हैं, ज्यादा टाइम नहीं वेस्ट करना चाहिए, वो तामसिक जगह बोला है, इसीलिए वो जब हम टॉयलेट में बैठते हैं जितना बार, एक ही बार, ज्यादा उसको प्रेशर नहीं देना चाहिए। तो दिन में 2 या 3 बार जाओ, लेकिन लॉन्ग टाइम बैठना भी अच्छा नहीं है। मन में भी तामसिक इफेक्ट दिखता है। दैट हैज बीन मेंशन्ड आल्सो। टॉयलेट होने के बाद उत्थान हो गया, कर दर्शन हो गया, मुख प्रक्षालन हो गया, इसके बाद उषापान लिया, उषापान के तुरंत हम शौच क्रिया किया। शौच क्रिया जस्ट 3 to 5 मिनट्स मैक्सिमम, इससे ज्यादा नहीं करना चाहिए। अगर नहीं हुआ तो उसको ही हैज टू एडजस्ट इट इन द मॉर्निंग फॉर फ्यू डेज। देन थोड़ा लोग क्या शाम जाते हैं, थोड़ा लोग शाम जाते हैं, थोड़ा लोग दिन में 3-4 बार जाते हैं। लेकिन आइडियल टाइम इज अर्ली मॉर्निंग इज एक्सलेंट टाइम। लेकिन हम शौच करने के बाद हम करना है दंत मंजन। वी हैव टू ब्रश आवर टीथ। सबको मालूम होगा हम अभी इजीली टूथब्रश, टूथपेस्ट इज अवेलेबल। वी आर वेरी लकी, वी आर वेरी हैप्पी, वी आर वेरी हैप्पी दैट आवर पतंजलि इज वर्ल्ड्स नंबर 1 टूथपेस्ट इन द शॉर्ट ग्रोथ, क्योंकि इसमें इतना अनोखा, इट्स अ अनमोल कॉम्बिनेशन ऑफ द herbs has been formed in that। अगर आप देखोगे इसमें, और जब आप कंटिन्यूअसली अप्लाई करेंगे, it will never harm our dentition and the gums। Even lot of dentists have mentioned, spoken with me also, that जब जीभ में फंगस आता है, फंगस इज जो टेस्ट बड्स है ना हमारा, ನಮ್ಮ ಬಾಯಲ್ಲಿ ರಸಗ್ರಂಥಿಗಳಿದ್ದಾವೆ। ನಾವು ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ 6 ರೀತಿಯ ಟೇಸ್ಟ್ ಗಳುಂಟು। There are 6 types of taste. Madura is sweet, amla is sour, lavana is salt, katu is spicy, tikta is bitter, and kashaya is astringent. Mixture of all the taste is astringent. ಎಲ್ಲ ರಸಗಳನ್ನ, ಮಧುರ, ಆಮ್ಲ, ಲವಣ, ಹುಳಿ, ತಿಕ್ತ, ಕಷಾಯ ಎಲ್ಲವನ್ನ ಸಮಾನವಾಗಿ ಯಾವಾಗ ಮಿಕ್ಸ್ ಮಾಡಿದಾಗ ಅದು ಕಷಾಯ ರಸವಾಗುತ್ತೆ। ಆದುದರಿಂದ ಆಯುರ್ವೇದ ಔಷಧಿಗಳು ಯಾವಾಗ್ಲೂ ನಾವು ವೈದ್ಯರು ಕೊಟ್ಟಾಗ ಅದು ಹುಳಿನೂ ಇರಲ್ಲ, ಸಿಹಿನೂ ಇರಲ್ಲ, ಖಾರನೂ ಇರಲ್ಲ, ಕಹಿನೂ ಇರಲ್ಲ, ಎಲ್ಲಾ ರಸಗಳ ಮಿಶ್ರಣ ಇರುತ್ತೆ। ಯಾವಾಗ ಮನುಷ್ಯನಿಗೆ ವಾತ, ಪಿತ್ತ, ಕಫ, ತ್ರಿದೋಷಗಳು ಇಂಬ್ಯಾಲೆನ್ಸ್ ಇರ್ತವೋ ಯಾವ್ದಾದ್ರು ಒಂದನ್ನು ಸರಿ ಮಾಡುತ್ತೆ। ಆದುದರಿಂದ ಆಯುರ್ವೇದ ಔಷಧವನ್ನ ನೀವೇ ನನಗೆ ಸಿಹಿ ಇದ್ದದನ್ನೇ ಕೊಡಿ, ಹುಳಿ ಇದ್ದದನ್ನೇ ಕೊಡಿ, ಅದ ಕಹಿ ಇದ್ದದನ್ನೇ ಕೊಡಿ ಅಂತ ವೈದ್ಯರಿಗೆ ಸಜೆಸ್ಟ್ ಮಾಡಿದ್ರೆ ನಿಮ್ಮ ಟ್ರೀಟ್ಮೆಂಟ್ ಅನ್ನ ನೀವೇ ನಿಲ್ಸಿದ ಹಾಗೆ। ಸೊ ಆದುದರಿಂದ ನಮ್ಮಲ್ಲಿ ಹಲ್ಲು ಉಜ್ಜುವ ವಿಧಾನ ಹಲ್ಲು ಉಜ್ಲಿಕ್ಕೋಸ್ಕರ ಅಲ್ಲ, ಅದು ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ಟೀತ್। ನಾವು ನಿನ್ನೆ ತರ ಹೇಳಿದ್ವಿ, ಯಾರು ತುಂಬಾ ಹೊತ್ತು ನಿದ್ರೆ ಮಾಡ್ತಾರೋ ಅವರಿಗೆ ಮೊದಲಿಗೆ ಸಮಸ್ಯೆ ಬರುದು ಹಲ್ಲಿನಿಂದ। ಯಾಕಂತ ಹೇಳಿದ್ರೆ ಹಲ್ಲಿನ ಎಡೆಯಲ್ಲಿ ನಾವು ತಿಂದ ಆಹಾರದಲ್ಲಿ ಒಂದು 0.001% ಉಳಿದ್ರೂ ಕೂಡ ನಾವು ಅದಕ್ಕೆ 8 ಗಂಟೆಯ ನಂತರ ಅದು ಆಸಿಡ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಹಲ್ಲಿನ ಮೇಲೆ ಒಂದು ಒಳ್ಳೆ ಪದರ ಇರುತ್ತೆ, ಕನ್ನಡಿ ತರ ಪದರ ಇರುತ್ತೆ। ಆ ಕನ್ನಡಿ ತರ ಪದರ ನಮ್ದು ಯಾವುದೇ ಬ್ಯಾಕ್ಟೀರಿಯಾಗಳು, ಯಾವುದೇ ಕ್ರಿಮಿಕೀಟಗಳು, ವೈರಸ್ಗಳು ಕುಳಿತುಕೊಳ್ಳದಾಗೆ ಜಾರ್ಲಿಕ್ಕೆ ಇರುವಂತಹ ದೇವರು ಕೊಟ್ಟಂತಹ ಒಂದು ಸರ್ವಿಸ್, ನ್ಯಾಚುರಲ್ ಆಗಿರುವಂತಹ ಒಂದು ಪದರ, ಎನಾಮಲ್, ಅದು ಏನ್ ಮಾಡುತ್ತೆ, ಆಸಿಡ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಅದೆಲ್ಲ ಸ್ಕ್ರೇಪ್ ಮಾಡುತ್ತೆ। ಯಾವ ರೀತಿ ಗೋಡೆಗೆ ನಾವು ಒಂದು ರಫ್ ಕಲ್ಲಿನಿಂದ ಉಜ್ಜಿದಾಗ ಗೋಡೆ ಮೇಲೆ ಗೆರೆ ಬೀಳುತ್ತೋ, ಅದೇ ರೀತಿ ನಮ್ಮ ಹಲ್ಲಿನ ಎಡೆಯಲ್ಲಿ ಇರುವಂತಹ ಆಹಾರ ಪದಾರ್ಥಗಳು ಈ ಕನ್ವರ್ಟ್ ಆಗಿಬಿಟ್ಟು ಆಸಿಡ್ ನ ಜೊತೆ ಯುದ್ಧ ಮಾಡಿಬಿಟ್ಟು ಕನ್ವರ್ಟ್ ಆಗಿಬಿಟ್ಟು ಆಸಿಡ್ ಆಗಿಬಿಟ್ಟು ನಮ್ಮ ಹಲ್ಲಿನ ಪದರಗಳನ್ನ ಅದು ಹಾಳು ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ। ಆವಾಗ ಹಲ್ಲು ಹುಳುಕಾಗತ್ತೆ।
ಹಲ್ಲು ಹುಳುಕಾದಾಗ ಮನುಷ್ಯನಿಗೆ 100% ಆಹಾರವನ್ನ ಬಾಯಲ್ಲಿ ಅದು ಕೇವಲ ಜೀರ್ಣಕ್ರಿಯೆಯ 60% ನಮ್ಮ ಬಾಯಲ್ಲಿ ಜೀರ್ಣವಾಗ್ಬೇಕು. ಇಲ್ಲೇ ನಾವು ಸರಿಯಾಗಿ ಜಗದು 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 ತಿನ್ಬೇಕು. ಯಾವಾಗ ಹಲ್ಲಿನ ಸಮಸ್ಯೆ ಬರುತ್ತೋ ಅವನದ ನೇರವಾಗಿ ನುಂಗ್ತಾನೆ. ನುಂಗಿದಾಗ ನಮ್ಮ ಹೊಟ್ಟೆಯಲ್ಲಿ ಜಠರ ಇನ್ ಸ್ಟಮಕ್, ವೆನ್ ವಿ consume the food without biting very properly, without mixing the saliva, when it's entered to the esophagus and to the stomach, then the person will start getting indigestion. ಸಮಸ್ಯೆ ಹಲ್ಲಿದ್ದು ಆದ್ರೆ ಅನುಭವಿಸುವುದು ಹೊಟ್ಟೆ. ಆದುದರಿಂದ ನಮ್ಮನ್ನ ಹಲ್ಲು ಉಜ್ಜುವ ಹೊತ್ತಿಗೆ ನಾವು ರಫ್ ಬ್ರಷ್ಗಳನ್ನು ಉಪಯೋಗ ಮಾಡಬಾರದು. ನಾವು ನಿಧಾನವಾಗಿ ಹಲ್ಲನ್ನು ಉಜ್ಜಬೇಕು. ಹಲ್ಲಿಗೆ ಜೋರ್ ತಿಕ್ಕುವ ಅವಶ್ಯಕತೆ ಇರುವುದಿಲ್ಲ. ಆದ್ರೆ ಹಲ್ಲಿನ ಗ್ಯಾಪ್ ಎಡೆಗಳಿರುವಂತಹ ನಾವು ಟೂತ್ ಪೇಸ್ಟ್ ಗಳಿಂದ ನಿಧಾನವಾಗಿ ಮೇಲೆ ಕೆಳಗೆ ಅಥವಾ ರೌಂಡ್ ಆಗಿ ಹೀಗೆ ರೌಂಡ್ ಆಗಿ ಅಥವಾ ಒಳಗಿಂದ ಹೀಗೆ ಒಳಮುಖವಾಗಿ ಬ್ರಷ್ ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಒಂದು ಟೂತ್ ಬ್ರಷ್ ಅನ್ನ 1 ತಿಂಗಳು ಮಾತ್ರ ಉಪಯೋಗಿಸಿದ್ರೆ ಬಹಳಷ್ಟು ಒಳ್ಳೇದು. 2 ತಿಂಗಳು ಓಕೆ, 3 ತಿಂಗಳಿಗಿಂತ ಜಾಸ್ತಿ ಉಪಯೋಗಿಸಲೇಬಾರದು. ನಾವು 3 ತಿಂಗಳಿಗಿಂತ ಜಾಸ್ತಿ ಉಪಯೋಗಿಸಿದ ಟೂತ್ ಬ್ರಷ್ ಅನ್ನ ಉಪಯೋಗಿಸಿದ್ರೆ ಅದರಲ್ಲಿರುವಂತಹ ಪದರಗಳಿಂದಲೇ ನಮಗೆ ಸಮಸ್ಯೆಗಳು ಬರ್ತವೆ. ಆದ್ರಿಂದ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. We should not use any kind of toothbrush not more than a month, because it itself will cause a lot of troubles to our oral cavity. Then ನಾವು ಹಲ್ಲು ಉಜ್ಜುವ ಕ್ರಿಯೆಯಲ್ಲಿ ಕೆಲವು ಟೂತ್ ಪೇಸ್ಟ್ ಗಳನ್ನು ನೋಡ್ತೇವೆ. ಸಿಕ್ಕಾಪಟ್ಟೆ ಮಕ್ಕಳಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಕಲರ್ಗಳು, ಸ್ಟಾರ್ಗಳು, ಅದರಲ್ಲಿ ಒಳಗೆ ಬಬಲ್ಗಳು ಏನೇನೇನು ಇರುತ್ತೆ, ಅದಕ್ಕೆ ಪರಿಮಳಗಳನ್ನ ಹಾಕ್ತಾರೆ. ಅದರ ಅವಶ್ಯಕತೆ ಇರುವುದಿಲ್ಲ. ನಾವೊಂದು ಪರಿಮಳದ ದ್ರವ್ಯವನ್ನ ಬಾಯಿ ಉಜ್ಜಿದಾಗ 1-2 ಸೆಕೆಂಡ್ ಮಾತ್ರ ಇರ್ತದೆ, ಮತ್ತೆ ಇರುವುದಿಲ್ಲ. ಆದರೆ ಯಾವಾಗ ನಾವು ಆಯುರ್ವೇದ, ನಮ್ಮ ಪತಂಜಲಿ ಟೂತ್ ಪೇಸ್ಟ್ ಅಥವಾ ನಾವೇ ಒಂದು ಮನೆಯಲ್ಲಿ ಏನ್ ಮಾಡ್ಬೋದು, ಆಯುರ್ವೇದ ಶಾಸ್ತ್ರದಲ್ಲಿ ಹಿಂದಿನ ಕಾಲದಲ್ಲಿ ಯಾವ್ದ್ರಿಂದ ಹಲ್ಲು ಉಜ್ಜಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಮುಲೇಟಿ, ನೀಮ್, ಬಬೂಲ್. ಇದು ಮುಲೇಟಿ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಗ್ಲೈಕರೇಜ ಗ್ಲಾಬ್ರಾ. ಇನ್ ಹಿಂದಿ ಮುಲೇಟಿ, ಸಂಸ್ಕೃತದಲ್ಲಿ ಜ್ಯೇಷ್ಠ ಮಧು, ಕನ್ನಡದಲ್ಲಿ ಅತಿ ಮಧುರ. ನಮ್ಮ ಬೇರೆ ಬೇರೆ ಗೊಡ್ ಕಾಸ್ಟ್, ನಮ್ಮ ಬೇರೆ ಬೇರೆ ಭಾಷೆಗಳ ಗೋಡ್ ಅಂದ್ರೆ ಸಿಹಿ ಆದದ ಕಾಸ್ಟ್ ಅಂತ ಹೇಳಿದ್ರೆ ಅಡಿಕೆ, ಇದು ಕಾಸ್ಟ್ ಅಂತ ಹೇಳಿದ್ರೆ ಕಟ್ಟಿಗೆ. ಅದು ಸಿಹಿ ಜಾಸ್ತಿಯಾಗಿ ಕಹಿ ಆಗುತ್ತೆ. ಅದ್ರ ಹೆಸರೇ ಅತಿ ಮಧುರ, ಜ್ಯೇಷ್ಠ ಮಧು, ಮುಲೇಟಿ ಅಂತ ಹೇಳ್ತಾರೆ. ಅದು ಬಾಯಿಗೆ ಬಹಳಷ್ಟು ಒಳ್ಳೇದು, ಬಾಯಿ ಹುಣ್ಣನ್ನ ಗುಣ ಮಾಡುತ್ತೆ. ನಮ್ಮ ನಾಲಿಗೆ ರಸಗ್ರಂಥಿಗಳು, ಮಧುರ, ಆಮ್ಲ, ಲವಣ, ಕಟು, ಪಿತ್ತ, ಕಷಾಯ, 6 ರೀತಿಯ ರಸಗ್ರಂಥಿಗಳು. ಯಾವಾಗ ನಮ್ಮ ನಾಲಿಗೆ ರಸಗ್ರಂಥಿಗಳು ಹಾಳಾಗ್ತೇವೆಯೋ, ಉದಾಹರಣೆಗೆ ನಾವು ಒಂದು ಕಡೆಗೆ ತಿಂಡಿ ತಿನ್ಲಿಕ್ಕೆ ಹೋಗ್ತೇವೆ, ಒಂದು ಚರ್ಮುರಿ ತಿನ್ಲಿಕ್ಕೆ ಹೋಗ್ತೇವೆ. ಚರ್ಮುರಿ ತಿನ್ಲಿಕ್ಕೆ ಹೋದಾಗ ಒಬ್ಬ ಹೇಳ್ತಾನೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ಅಂತಾನೆ, ಇನ್ನೊಬ್ಬ ಏನಂತಾನೆ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಅಂತಾನೆ, ಇನ್ನೊಬ್ಬ ಲಿಂಬೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಅಂತಾನೆ. ನಾವು ಗಿರ್ಮಿಟ್ ಹುಳಿ ಕಡೆ ಸಿಗ್ತದಲ್ಲ, ಗಿರ್ಮಿಟ್ ತಿನ್ಬೇಕಾದ್ರೆ ಏನಾದ್ರೂ ಜಾಸ್ತಿ ಹಾಕಿ ಅಂತಾನೆ. ಎಲ್ಲರೂ ತಿನ್ನುವಂತ ಆಹಾರ ಒಂದೇ ಆಗಿದ್ರು ಕೂಡ ಒಬ್ಬ ಜಾಸ್ತಿ ಹುಳಿ some people will attracted by the sour taste, some people like spicy thing, some people will like a very spicy. So ಅದರಿಂದ ಕೆಲವರಿಗೆ ಹುಳಿ, ಕೆಲವರಿಗೆ ಖಾರ, ಕೆಲವರಿಗೆ ಉಪ್ಪು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅವರ ನಾಲಿಗೆಯ ಆ ರಸಗ್ರಂಥಿಗಳು ಇನ್ಆಕ್ಟಿವ್ ಆಗಿ ಬಿಟ್ಟಿದ್ದಾವೆ. That indicates, see for example, एक चाय अगर 4 आदमियों को दिया, एक इसमें फ्लास्क में 4 आदमियों को चाय दिया, 4 आदमियों को चाय देने के बाद पहला आदमी बोलता है कैसा है, ओ बहुत स्वीट ज्यादा था बोलता है. दूसरा आदमी बोलता है ओ चाय बहुत फर्स्ट क्लास था, एकदम परफेक्ट. तीसरा आदमी बोलता है शक्कर थोड़ा कम था, ऐसा बोलता है. चौथा आदमी बोलता है इट्स ओके बोलता है. So you will not get the same definition with all people. अगर अलग अलग इनको एग्जामिन किया तो वो बोलते हैं इसका कारण चाय का नहीं है, the taste buds which is having, इसका जो रस ग्रंथि जो है उसका एक्टिविटी वो नहीं अच्छा तरफ से दांत घसा होगा, उसने जिह्वा निर्लेखन टंग क्लीनिंग ठीक तरफ से नहीं किया होगा, और उस ज्यादा सोते सोते उसका मुंह से एसिड निकाल के बाहर आके जो रस ग्रंथि जो है वो डैमेज किया होगा. और जो बहुत दवाई लेके और बहुत लूज मोशन होके इंडाइजेशन, बिना एक खाया हुआ फूड एक बार डाइजेस्ट होने से पहले अगर दूसरे बार खाता है तो इसका मुंह में कड़वापन आता है. He will get the indigestion and he will get the very bad taste and very bad smell in the mouth, because the whatever the food he has consumed he has not digested. That is with the undigested food he will get the reflux. जिनका दांत का अंदर बहुत पीलापन है, जिनका दांत के ऊपर या बाहर पीलापन है, वो क्या है? That is nothing but the person is suffering from severe acidity.
जिसको एसिड पेट में जो पेट हजम करने जो फूड हजम करने के लिए हाइड्रोक्लोरिक एसिड आता है, हम आयुर्वेद में अम्ल पित्त बोलते हैं, वो ऊपर ऊपर आते आते पेट में आके यहाँ जो जीवा में येलोइश और दांत में येलोइश बनता है, अंदर से येलोइश, और कितना घसने भी वो ज्यादा नहीं हो सकता है। एंड सम पीपल विल हैव इन बॉडी पित्त प्रकृति ज्यादा होने से भी येलोइश हो सकता है, इट इज नॉट ए डिसीज। थोड़ा लोगों का क्या होता है, अंदर से भी पित्त का जो शरीर में पित्त ज्यादा होने से भी बॉडी में आंख थोड़ा येलोइश और जीव येलोइश, स्किन बहुत फेयर हो सकता है, इट इज नॉट ए डिसीज बट वी कैन एज्यूम। आदमी को मालूम होता है इस आदमी में पित्त ज्यादा है, पित्त इज वेरी गुड फॉर द बॉडी, बट जब जब ज्यादा होता है तब दीज थिंग्स विल हैपन। इसीलिए दांत घसने से पहले हमने मुलेटी, नीम ಮತ್ತೆ ಬಗುಲ್ ಈ ಮೂರರ ಸಣ್ಣ ಸಣ್ಣ ಕಡ್ಡಿಗಳನ್ನ ಅದರ ತುದಿಯನ್ನ ಕಟ್ಟಿ ಒಂದು ಹಗ್ಗದಲ್ಲಿ ಕಟ್ಟಿ ಅದರ ತುದಿಯನ್ನ ಜಜ್ಜಿ ಒಂದು ಸಣ್ಣ ಲೋಟ ನೀರಿನಲ್ಲಿ ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಬಹಳಷ್ಟು ಸಾಫ್ಟ್ ಆಗುತ್ತೆ. ಅದನ್ನ ಕಚ್ಚಿ ಕಚ್ಚಿ ನಿಧಾನವಾಗಿ ಹಲ್ಲು ಉಜ್ಜಿದಾಗ ಅದೇನಾಗುತ್ತೆ, ನಮ್ಗೆ ಮಧುರ, ಹುಳಿ, ಕಹಿ ಎಲ್ಲ ರಸಗಳಿಂದ ನಮ್ಮ ನಾಲಿಗೆ ರಸಗ್ರಂಥಿಗಳು ಬಹಳಷ್ಟು ಆಕ್ಟಿವ್ ಆಗಿ ಬಿಡ್ತವೆ. ಯಾರಿಗೆಲ್ಲ ಆ ರಸಗ್ರಂಥಿಗಳು ಡ್ಯಾಮೇಜ್ ಆಗಿತ್ತೋ ಅವರಿಗೆಲ್ಲ ಬಹಳಷ್ಟು ಆಕ್ಟಿವ್ ಆಗುತ್ತೆ. ದೆನ್ ಪರ್ಸನ್ ಚಾಯ್ಗೆ ಸಕ್ಕರೆ ಜಾಸ್ತಿ ಆದ್ರೆ ಕಡಿಮೆ ಹಾಕಿ ಅಂತಾನೆ, ಕಡಿಮೆ ಇದ್ರೆ ಸ್ವಲ್ಪ ಸಕ್ಕರೆ ಹಾಕಿ ಅಂತಾನೆ, ಅಥವಾ ಚರ್ಮುರಿ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ಫುಡ್ ತಿನ್ಬೇಕಾದ್ರೆ ಹುಳಿ ಜಾಸ್ತಿ ಇದ್ರೆ ಅವನಿಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನ ಡ್ಯಾಮೇಜ್ ಆಗಿರುವಂತಹ ನಾಲಿಗೆ ರಸಗ್ರಂಥಿಗಳು ಸರಿಯಾಗಿ ಬಿಟ್ಟಿದೆ ಈಗ, ಅದರಿಂದ ಅವನಿಗೆ ಜಾಸ್ತಿ ಹುಳಿ ತಿನ್ನಕ್ಕಾಗಲ್ಲ. ಸಾತ್ವಿಕ ವ್ಯಕ್ತಿಗಳು ಯಾವತ್ತು ತುಂಬಾ ಖಾರ, ತುಂಬಾ ಹುಳಿ, ತುಂಬಾ ಉಪ್ಪನ್ನ ತಿನ್ಲಿಕ್ಕೆ ಆಗಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ನಾಲಿಗೆ ರಸಗ್ರಂಥಿಗಳು ಚೆನ್ನಾಗಿ ಆಕ್ಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ತುಂಬಾ ಹುಳಿ, ತುಂಬಾ ಖಾರ ಅವರು ರಿಜೆಕ್ಟ್ ಮಾಡ್ತಾರೆ, ಹೌದಲ್ಲ. ಆದುದರಿಂದ ತಾಮಸಿಕ ರಾಜಸಿಕ ಗುಣಗಳಿದ್ದವ್ರು ಯಾವಾಗಲೂ ತುಂಬಾ ಹುಳಿ, ತುಂಬಾ ಖಾರ ತಿನ್ಲಿಕ್ಕೆ ಇಚ್ಛೆ ಪಡ್ತಾರೆ. ಬಿಕಾಸ್ ಅವರ ಹುಳಿ ಮತ್ತೆ ಖಾರ ತಿನ್ನುವಂತ ರಸಗ್ರಂಥಿಗಳು ಬಹಳಷ್ಟು ಆಕ್ಟಿವ್ ಇರ್ತವೆ. ಆದುದರಿಂದ ಯಾರು ತಮ್ಗೆ ಅಪ್ಲೈ ಮಾಡ್ಕೊಳ್ಬೇಡಿ ದಯವಿಟ್ಟು. ಆದ್ರೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ನಮಗೊಂದು ಆಯುರ್ವೇದದಲ್ಲಿ ವ್ಯವಸ್ಥೆ ಇರೋದು. ಆದುದರಿಂದ ನಮ್ಮ ಹುಳಿ, ಖಾರ, ಉಪ್ಪು ತುಂಬಾ ತಿಂತಾ ಇದ್ರೆ ಆ ವ್ಯಕ್ತಿಯಲ್ಲಿ ರಾಜಸಿಕ ಗುಣಗಳು ಜಾಸ್ತಿ ಇರ್ತವೆ. ತುಂಬಾ ತಣ್ಣಗೆ, ನಿನ್ನೆದ್ದು, ಹಳಸಿದ್ದು ತಿನ್ಲಿಕ್ಕೆ ಕೆಲವರಿಗೆ ಮನಸ್ಸು ಬರೋದುಂಟು. ಅದು ತಾಮಸಿಕ ಗುಣಗಳು, ನಿದ್ರೆ ಬರುವಂತಹ ಗುಣಗಳು, ಯಾವತ್ತು ಲೇಸಿನೆಸ್, ಇನ್ಆಕ್ಟಿವ್ ಆಗಿರುವಂತದ್ದು, ಇದೆಲ್ಲ ತಾಮಸಿಕ ಗುಣಗಳು. ಸಾತ್ವಿಕ ಗುಣಗಳು ಎಲ್ಲರನ್ನ ನಾವು ಅಟ್ರಾಕ್ಟ್ ಮಾಡುವಂತದ್ದು. ನಾವು ಏನು ಮಾಡದೇ ಇದ್ರೂ ಕೂಡ ಎಲ್ಲರೂ ನಮ್ಮ ಕಡೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಅದು ದೈವದತ್ತವಾಗಿ ಬರುವುದು, ನಾವು ತಿನ್ನುವಂತ ಆಹಾರದಿಂದ ಬರ್ಬೋದು, ನಾವು ಮಾಡುವಂತ ಕ್ರಿಯೆಗಳಿಂದ, ನಾವು ಮಾಡುವಂತ ಕೆಲಸಗಳಿಂದ ಬರ್ಬೋದು, ಅಥವಾ ನಾವು ತಿನ್ನುವಂತ ಆಹಾರದಿಂದ ಕೂಡ ಬರ್ಬೋದು. ಆದುದರಿಂದ ನಮಗೆ ಹಲ್ಲು ಉಜ್ಜುವ ಕ್ರಿಯೆ ಕೇವಲ ಹಲ್ಲಿಗೆ ಮಾತ್ರವಲ್ಲ, ನಮ್ಮ ವ್ಯಕ್ತಿತ್ವವನ್ನೇ ಬದಲಾವಣೆ ಮಾಡ್ಲಿಕ್ಕೆ, ನಮ್ಮ ನಾಲಿಗೆಯ ರಸಗ್ರಂಥಿಗಳನ್ನ ಚೇಂಜ್ ಮಾಡ್ಲಿಕ್ಕೆ ಇರುವಂತಹ ಒಂದು ಬಹಳಷ್ಟು ಒಳ್ಳೆಯ ಒಂದು ಉಪಾಯ. ಆದ್ರಿಂದ ನಾವು ಅವಾಗಲೇ ಹೇಳಿದ್ದೇವೆ, ನಮ್ಮ ಪತಂಜಲಿ ಯೋಗಪೀಠದ ನಮ್ಮ ದಂತಕಾಂತಿ ಟೂತ್ ಪೇಸ್ಟ್ ಏನಿದೆ ಅದು ವಿಶ್ವದಾದ್ಯಂತ, ಅದು ಅದರ ಒಂದು ಜಸ್ಟ್ ಬಾಯಿಗೆ ಹೋದ ಕೂಡಲೇ ಅದು ತುಂಬಾ ತೀಕ್ಷ್ಣನೂ ಇಲ್ಲ, ತುಂಬಾ ಡಲ್ ಕೂಡ ಇಲ್ಲ, ತುಂಬಾ ಸಿಹಿ ಕೂಡ ಇಲ್ಲ, ತುಂಬಾ ಖಾರನೂ ಇಲ್ಲ, ತುಂಬಾ ಗತಿಗಂಧನೂ ಇಲ್ಲ, ತುಂಬಾ ಕಲರ್ ಕೂಡ ಇಲ್ಲ. ಬಹಳಷ್ಟು ಎಲ್ಲ ರೀತಿಯ ಎಲ್ಲರಿಗೂ ಅದು ಗುಣವಾಗಿ ಎಲ್ಲರಿಗೂ ಅದು ಬಹಳಷ್ಟು ಸಾಧ್ಯವಾಗುವಂತಹ ಒಂದು ಟೂತ್ ಪೇಸ್ಟ್ ನಾನು ನೋಡಿದ ಮಟ್ಟಿಗೆ, ವೈದ್ಯನಾಗಿ ಹಲವಾರು ಬೇರೆ ಬೇರೆ ರೀತಿಯ ಟೂತ್ ಪೇಸ್ಟ್ ಗಳನ್ನ ನೋಡಿದ್ದೇನೆ. ಪತಂಜಲಿಯಲ್ಲಿ ಇದೇನಂತಲ್ಲ, ನಿಜವಾಗ್ಲೂ ಅದು ಬೇರೆಯವರು ಹೇಳುದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ನಾವು ಬೇರೆ ಬೇರೆ ಹರ್ಬ್ಗಳನ್ನ ಹುಡುಕಿ ಹೋಗ್ಲಿಕ್ಕೆ ಈಗ ಸಮಯ ಯಾರಿಗಿಲ್ಲ. ಆದುದರಿಂದ ಬ್ರಷ್ಗೆ ನಾವು ಈ ಟೂತ್ ಪೇಸ್ಟ್ ಗಳನ್ನ ಈಗ ಉಪಯೋಗ ಮಾಡಬಹುದು. ಇನ್ನೊಂದು ಶ್ರೇಷ್ಠವಾದಂತಹ ಆಯುರ್ವೇದದಲ್ಲಿ ಹೇಳಿರುವಂತಹ ಒಂದು ಫೋಕ್ ಮೆಡಿಸಿನ್, ಜಾನಪದ ಮೆಡಿಸಿನ್ ಏನು ಅಂತಂದ್ರೆ ಇದ್ದಿಲು, ಅಥವಾ ನಾವೊಂದು ಕಟ್ಟಿಗೆಯಿಂದ ಬೆಂಕಿಗಿಟ್ಟಾಗ ಅದು ಕಪ್ಪಾಗಿ ಸಿಗುತ್ತೆ, ಇಜ್ಜಿಲು ಅಂತ ಹೇಳ್ತಾರೆ. ಹಿಂದಿಲಿ ಕೊಯ್ಲಾ ಅಂತ ಹೇಳಿದ್ರೆ ಕೊಯ್ಲಾ, ರಾಕ್, ಕೊಯ್ಲಾ ಕಪ್ಪಿದ್ದು, ಅದಕ್ಕೆ ಇಜ್ಜಿಲು, ಮಜ್ಜಿ ಅಂತ ಹೇಳ್ತಾರೆ. ಇದು ಬಹಳಷ್ಟು ದೊಡ್ಡ ವಿಜ್ಞಾನ. ಹಿಂದೆ ಭಾರತ ದೇಶಕ್ಕೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಮತ್ತೆ ಬೇರೆ ಹೇಳುವಾಗ ನಾವು ನೋಡಿದ್ದೇವೆ, ಭಾರತ ದೇಶಕ್ಕೆ ಕೋಲ್ಗೇಟ್ ನವರು ಬಂದಾಗ ನೀವೇನು ಮಜ್ಜಿಯಿಂದ ಹಲ್ಲು ಉಜ್ಜಿತಿದ್ದೀರೋ ಅಂತೇಳಿ ನಮ್ಮಲ್ಲಿ ಇನ್ಸಲ್ಟ್ ಮಾಡ್ತಾ ಇದ್ರು. ನಾವು ಮಜ್ಜಿಯನ್ನ ಉಪ್ಪಿನ ಜೊತೆ ಪುಡಿ ಮಾಡಿ ಚೆನ್ನಾಗಿ ಹಲ್ಲು ಉಜ್ಜಿದಾಗ ನಮ್ಗೆ ಏನಾಗ್ತಿತ್ತು, ಅದು ಮಜ್ಜಿಗೆ ಒಂದು ಗುಣ ಇದೆ, ಹೈಗ್ರೋಸ್ಕೋಪಿಕ್ ಕ್ವಾಲಿಟಿ. ಹೈಗ್ರೋಸ್ಕೋಪಿಕ್ ಅಂತ ಹೇಳಿದ್ರೆ ನೀರನ್ನ ಅಬ್ಸಾರ್ಬ್ ಮಾಡುವಂಥದ್ದು. ತಾವೆಲ್ಲ ನೋಡಿರ್ಬೋದು, ಹಿಂದೆ ನಾವು ಹಸುವನ್ನ ಕಟ್ಟುವಂತಹ ಹಟ್ಟಿಗಳಲ್ಲಿ, ದನವನ್ನ ಕಟ್ಟುವಂತಹ ಹಟ್ಟಿಗಳಲ್ಲಿ ಒಂದು ಹುಲ್ಲುಗಳನ್ನ ಹಾಕ್ತಾ ಇದ್ರು ಹಸುವಿಗೆ ಕೊಡ್ಲಿಕ್ಕೆ. ಆ ರೂಮ್ನಲ್ಲಿ, ಆ ಒಂದು ಹಟ್ಟಿಯಲ್ಲಿ ಒಂದು ಚೀಲದಲ್ಲಿ ಈ ಮಜ್ಜಿಯನ್ನ ಕಟ್ಟಿ ಇಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಅದರ ಜೊತೆ ಹುಲ್ಲಿನ ಜೊತೆ ಇಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಮಳೆಗಾಲ ಬಂದಾಗ ಅಥವಾ ಚಳಿಗಾಲ ಬಂದಾಗ ಈ ಹುಲ್ಲೆಲ್ಲ ಹಾಳಾಗದಂತೆ ಈ ವಾತಾವರಣದಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳಿಕ್ಕೆ ಅದು ಹೈಗ್ರೋಸ್ಕೋಪಿಕ್ ಕ್ವಾಲಿಟಿ, ನೀರನ್ನು ಹೀರ್ಕೊಳ್ಳುವಂತ ಗುಣ ಇದೆ ಅದಕ್ಕೆ. ನೀವು ಕೆಲವು ಅಲೋಪತಿ ಮಾತ್ರೆಗಳ ಡಬ್ಬದಲ್ಲಿ
ಒಂದು ಸಣ್ಣ ಪಿಲ್ಲೋ ತರ ಒಂದು ಬಿಳಿ ಒಂದು ಇದು ನೋಡಿರ್ಬೋದು, ಡು ನಾಟ್ ಸ್ವ್ಯಾಲೋ, ಇದನ್ನ ನುಂಗಬೇಡಿ, ಇದು ಡ್ರೈಯಿಂಗ್ ಏಜೆಂಟ್, ಇದು ಮಾತ್ರೆ ಒದ್ದೆ ಆಗದಾಗೆ ನಾವು ಮಾಡಿರುವಂತ ಕೊಟ್ಟಿರುವಂತ ವಸ್ತು, ಅದರ ಒಳಗೆ ಇದೇ ಫಾರ್ಮ್ ಇದೆ, ಇದ್ದಿಲು ಪ್ಯೂರಿಫೈಡ್ ಇದ್ದಿಲು ಇರುವಂತದ್ದು. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಅದನ್ನ ಪುಡಿ ಕೂಡ ಮಾಡಿದಾಗ, ಉಪ್ಪಿನ ಕೂಡ ಜೊತೆ ಪುಡಿ ಮಾಡಿದಾಗ, ಅದನ್ನ ಬ್ರಷ್ ಮಾಡಿ ಬೇರೆ ಆಯುರ್ವೇದಿಕ್ ಕೆಲವು ಔಷಧಿಗಳ ಜೊತೆಗೆ ಸಮ್ಮಿಲನ ಮಾಡಿದಾಗ, ಅದ ಹಲ್ಲು ಉಜ್ಜಿದಾಗ ನಿಧಾನವಾಗಿ ಹಲ್ಲಿನ ಎಡೆಯಲ್ಲಿ, ನಾಲಿಗೆಯ ರಸಗ್ರಂಥಿಗಳ ಎಡೆಯಲ್ಲಿ ಇರುವಂತಹ ಎಲ್ಲಾ ಕ್ರಿಮಿಕೀಟಗಳನ್ನ, ಎಲ್ಲಾ ಇದನ್ನೆಲ್ಲ ಟಾಕ್ಸಿನ್ಸ್ ಗಳನ್ನೆಲ್ಲ ಅಬ್ಸಾರ್ಬ್ ಮಾಡ್ತದೆ, ಸಿಂಕ್ ಅಂತ ಸಕ್ ಮಾಡ್ತದೆ. ಒಂದು ಇದ್ದಿಲನ್ನ ನೀರಿಗೆ ಇಟ್ಟು ನೋಡಿ, ಅದು ನಿಧಾನವಾಗಿ ಅಬ್ಸಾರ್ಬ್ ಮಾಡುತ್ತೆ. ಒಂದು ಪಲ್ಯ ಪದಾರ್ಥ ಮಾಡ್ಬೇಕಾದ್ರೆ, ನಾವು ಒಂದು ಅಡುಗೆ ಮಾಡ್ಬೇಕಾದ್ರೆ, ಒಂದು ಕೈ ತಪ್ಪಿ ಒಂಚೂರು ಉಪ್ಪು ಜಾಸ್ತಿ ಬಿತ್ತು ಅಂತ ಆಗಿದ್ರೆ ನಾವ್ ಏನ್ ಮಾಡ್ತೇವೆ, ಒಂದು ದೊಡ್ಡ ಒಂದು ಇಜ್ಜಿಲು ಏನಿದೆ ಮತ್ತೆ ಏನಿದೆ ಅದನ್ನ ಅದಕ್ಕೆ ಹಾಕಿದ್ರೆ ಸಾಕು, ಒಂದ್ 2 ನಿಮಿಷದ ಎಲ್ಲ ಜಾಸ್ತಿ ಉಪ್ಪನ್ನ ಹೀರ್ಕೊಳ್ತದೆ. ಇದೊಂದು ಎಷ್ಟು ದೊಡ್ಡ ವಿಜ್ಞಾನ. ನಮ್ಗೆ ಸಣ್ಣದಾಗಿ ಇದ್ದಿಲು ಮಜ್ಜಿ ಬಿಸಾಡುವಂತದ್ದು, ನಾವೇನು ಟೂತ್ ಪೇಸ್ಟ್ ಸುಲಭದಲ್ಲಿ ಸಿಕ್ಕಿದೆ, ಬಣ್ಣ ಸಿಕ್ಕಿದೆ, ಪರಿಮಳ ಸಿಕ್ಕಿದೆ ಅಂತ ನಾವ್ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತೇವೆ. ಆದ್ರೆ ನಮ್ಮ ಪ್ರಧಾನಮಂತ್ರಿ ಹೇಳಿದಾಗ ಲೋಕಲ್ ವೋಕಲ್, ಇನ್ನು ಏನು ನಾವು ಲೋಕಲ್ ಇದೆ ಅದನ್ನ ವೋಕಲ್ ಮಾಡಬೇಕು. ಇದ್ರಲ್ಲಿ ಇದನ್ನ ಬಹಳಷ್ಟು ಮಾಡಬಹುದು. ಮಜ್ಜಿಯನ್ನ ಹಲ್ಲು ಉಜ್ಜಲಿಕ್ಕೆ ಉಪಯೋಗ ಮಾಡಿದಾಗ ಇದು ಬಹಳಷ್ಟು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ. ನಮ್ಮ ನಾಲಿಗೆ ರಸಗ್ರಂಥಿಗಳು, ಟೇಸ್ಟ್ ಬಡ್ಸ್ ಎಲ್ಲ ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಈಗ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ, ಶೌಚಕ್ರಿಯ, ದಂತ ಮಂಜನ, ಹಲ್ಲು ಉಜ್ಜುವಂತ ಕ್ರಿಯೆಯನ್ನು ನಾವು ಮಾಡಿದ್ದೇವೆ. ಹಲ್ಲು ಉಜ್ಜಲಿಕ್ಕೆ ನಾನೀಗ 20 ನಿಮಿಷ ಹೇಳಿದ್ದೇನೆ, ಹಾಗಂತೇಳಿ 20 ನಿಮಿಷ ಉಜ್ಜಲಿಕ್ಕಿಲ್ಲ, ಇದು ಕೇವಲ 2 ನಿಮಿಷ ಹಲ್ಲು ಉಜ್ಜಲಿಕ್ಕೆ. ಆದ್ರಿಂದ ಇದು ಬಹಳಷ್ಟು ಸುಲಭವಾದ ಕ್ರಿಯೆ, ಆದ್ರೆ ಬಹಳಷ್ಟು ಮುಖ್ಯವಾದಂತ ಕ್ರಿಯೆ. ತಮ್ಗೆಲ್ಲ ಬಹಳಷ್ಟು ಆಶ್ಚರ್ಯ ಆಗ್ಬೋದು, ಜಪಾನ್, ಚೈನಾದಂತಹ ದೊಡ್ಡ ದೊಡ್ಡ ದೇಶಗಳಿಗೆ ಕೂಡ, ಮುಂದುವರೆದ ದೇಶಗಳಿಗೆ ಇತ್ತೀಚೆಗೆ 200-300 ವರ್ಷಗಳವರೆಗೆ ಹಲ್ಲು ಉಜ್ಜುವ ವಿಧಾನನೇ ಗೊತ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದು ಏನ್ ಆಪಲ್ ಗೀಪಲ್ ತಿಂದ್ಬಿಟ್ಟು ಅವ್ರು ಅಷ್ಟಲ್ಲೇ ಶುದ್ಧಿ ಮಾಡಿಸ್ಕೊಳ್ತಿದ್ರು. ಆದ್ರೆ ಹಲ್ಲು ಉಜ್ಜದು ಕೇವಲ ಹಲ್ಲಿಗೋಸ್ಕರ ಅಲ್ಲ, ನಮ್ಮ ನಾಲಿಗೆ ರಸಗ್ರಂಥಿಗಳಿಗೆ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಆದುದರಿಂದ ನಾವು ಹಲ್ಲು ಉಜ್ಜುವಂತ ಕ್ರಿಯೆ ಬಹಳಷ್ಟು ಶ್ರೇಷ್ಠವಾದದ್ದು. ಈಗ ಹಲ್ಲು ಉಜ್ಜಿ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು? ಹೆಚ್ಚಿನವರು ಬೆಳಿಗ್ಗೆ ಎದ್ದು ಕೂಡಲೇ ಹಲ್ಲು ನೀರು ಕುಡಿ ನಾವು ಮಾಡ್ಬೇಕು. ಯಾಕಂತ ಹೇಳಿದ್ರೆ, ಬಾಯಲ್ಲಿರುವಂತಹ ಲಾಲಸ್ರಾವ ಏನಿದೆ, ಸಲೈವ ಏನಿದೆ, ಅದು ನಮ್ಮ ಹೊಟ್ಟೆಗೆ ಅಂತರ್ಮುಖವಾಗಿ ಹೋದ್ರೆ ಅದು ಹೊಟ್ಟೆಗೆ ಅಸಿಡಿಟಿ ಇದನ್ನೆಲ್ಲ ನ್ಯೂಟ್ರಲ್ ಮಾಡ್ಲಿಕ್ಕೆ ಬಹಳಷ್ಟು ಉತ್ತಮ ವಿಧಾನ. ತುಂಬಾ ಹಲ್ಲು ಹುಳುಕು, ತುಂಬಾ ಹಲ್ಲಲ್ಲಿ ದುರ್ಗಂಧ, ಬಾಯಲ್ಲಿ ತುಂಬಾ ಸಮಸ್ಯೆ ಇದ್ದವರು ಮಾತ್ರ ಬೆಳಿಗ್ಗೆ ಗಾರ್ಗಲ್ ಮಾಡಿ ಹೊರಗೆ ಅದನ್ನ ಹಾಕಿದ ನಂತರ ಮತ್ತೆ ನೀರನ್ನ ಕುಡಿಯಬಹುದು. ಆದ್ರೆ ಹಲ್ಲು ಉಜ್ಜಿದ ನಂತರ ನೀರು ಕುಡಿಯುವುದಕ್ಕಿಂತ, ಹಲ್ಲು ಉಜ್ಜುವುದಕ್ಕಿಂತ ಮೊದಲೇ ಬೆಳಿಗ್ಗೆ ಉಷಾಪಾನ ಆದ ಕೂಡಲೇ ನೀರು ಕುಡಿದ್ರೆ ಸರ್ವಶ್ರೇಷ್ಠ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಈಗ ನಾವು ಹಲ್ಲು ಉಜ್ಜಿ ಆಯ್ತು, ನಂತರ ಏನ್ ಮಾಡ್ಬೇಕು? ನಂತರ ನಾವು ಮಾಡ್ಬೇಕಾಗಿರುವಂತದ್ದು ಜಿಹ್ವಾ ನಿರ್ಲೇಖನ. ನಿರ್ಲೇಖನ ಅಂದ್ರೆ ಸ್ಕ್ರೇಪ್ ಮಾಡೋದು, ತೆಗೆಯುವುದು, ಉಜ್ಜಿ ತೆಗೆಯುವಂಥದ್ದು. ಜಿಹ್ವಾ ಅಂದ್ರೆ ನಾಲಿಗೆ. ಜಿಹ್ವಾ ನಿರ್ಲೇಖನ, ಟಂಗ್ ಕ್ಲೀನಿಂಗ್. ಇದನ್ನ ಯಾವುದರಿಂದ ಮಾಡ್ಬೇಕು? ನಾವೆಲ್ಲ ಎಣಿಸಿರ್ಬೋದು, ಇದನ್ನ ಮಾವಿನ ಎಲೆಯ ದಂಟಿನಿಂದ ಮಾಡ್ಬೇಕು, ನಾವು ಇದನ್ನೆಲ್ಲ ಗೇರು ಬೀಜದ ಎಲೆಯ ದಂಟಿನಿಂದ ಮಾಡ್ಬೇಕು, ಅಥವಾ ಕಹಿಬೇವಿನ ಕಡ್ಡಿಯಿಂದ ಮಾಡ್ಬೇಕು, ಅಥವಾ ನಮ್ಗೆ ಪ್ಲಾಸ್ಟಿಕ್ ಇದೀಗ ಸಿಗ್ತದೆ, ಕಬ್ಬಿಣದ್ದು ಸ್ಟೈನ್ಲೆಸ್ ಸ್ಟೀಲ್ ಸಿಗುತ್ತೆ ಅಂತ ಎಣಿಸಿರ್ಬೋದು. ಆದರೆ ಬಂಧುಗಳೇ, ನಮ್ಮ ಆಯುರ್ವೇದದಲ್ಲಿ ಜಿಹ್ವಾ ನಿರ್ಲೇಖನಕ್ಕೆ, ನಮ್ಮ ಕ್ಲೀನಿಂಗ್ ಹಲ್ಲು ಉಜ್ಜುವಂತ ಕ್ರಿಯೆ, ಹಲ್ಲು ಉಜ್ಜುವಂತ ಇದು ಟಂಗ್ ಕ್ಲೀನಿಂಗ್ ಮಾಡ್ಲಿಕ್ಕೆ ನಮ್ಗೆ ಇರುವಂತಹ ಒಂದು ಬಹಳ ಶ್ರೇಷ್ಠವಾದಂತಹ ಒಂದು ವಸ್ತು ಆಯುರ್ವೇದ ಶಾಸ್ತ್ರದಲ್ಲಿ. आप लोग हैरान हो जाएंगे, जिस मटेरियल से हमें टंग क्लीनिंग करने के लिए आयुर्वेद में बताया हुआ, एक आप लोग सोच सकते हैं कि नीम का जो लकड़ी है उससे हो सकता है, लेकिन वो जो भी आयुर्वेदिक डॉक्टर को पूछ लीजिए, इसमें सिंपली बताया गया है, बहुत श्रेष्ठ है, ಸ್ವರ್ಣ ಖಚಿತ ಬಂಗಾರದಿಂದ ಮಾಡಿರುವಂತಹ ಟಂಗ್ ಕ್ಲೀನರ್ ಪ್ರಶಸ್ತ. ನಂಬರ್ 2, ಇಫ್ ನಾಟ್ ಪಾಸಿಬಲ್ ದೆನ್ ಸಿಲ್ವರ್, ರಜತ ಶಲಾಕ. ಅದೂ ಸಾಧ್ಯವಿಲ್ಲದಿದ್ರೆ ಮಾತ್ರ ನಾವು ತಾಮ್ರದಿಂದ ಮಾಡಿರುವಂತಹ ಟಂಗ್ ಕ್ಲೀನರ್ ಅನ್ನು ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಯಾಕೆ? ನಾವೇನು ಬಹಳ ಶ್ರೀಮಂತ ದೇಶ,
ಹೌದು, ನಾವು ಶ್ರೀಮಂತ ದೇಶವ. ಹಿಂದೇನೋ ಇವತ್ತಿಗೂ ನಿಮ್ಗೆ ಗೊತ್ತಿರ್ಬೋದು, ನಾನು ಕೇಳಿದ್ದೇನೆ, ಹಲವಾರು ಭಾಷಣಗಳಲ್ಲಿ ಕೂಡ ಕೇಳಿದ್ದೇನೆ, ಹಲವಾರು ಪುಸ್ತಕಗಳನ್ನು ಕೂಡ ಓದಿದ್ದೇನೆ. ಭಾರತ ದೇಶದಿಂದ ಬ್ರಿಟಿಷರು ಸ್ವಾತಂತ್ರ್ಯ ಬಿಟ್ಟು ಹೋಗ್ಬೇಕಾದ್ರೆ 600ಕ್ಕೂ ಜಾಸ್ತಿ ಹಡಗುಗಳಲ್ಲಿ 600ಕ್ಕೂ ಬಾರಿ ನಮ್ಮ ದೇಶದ ಚಿನ್ನಾಭರಣಗಳನ್ನ ದೋಚಿ 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 ಎಲ್ಲ ತೆಗೆದುಕೊಂಡು ಹೋದ್ರು. ಭಾರತ ದೇಶ ಇನ್ನು ಏನು ಇಲ್ಲ ಅನ್ನೋ ಪರಿಸ್ಥಿತಿ ಹೋದ್ರು ಅವರು ಅಂತ. ನಮ್ಮ ದೇಶದ ಆಯುರ್ವೇದ ಶಾಸ್ತ್ರಗಳಲ್ಲಿ ನಾವು ಉಪಯೋಗ ಮಾಡುವಂತ ಲೋಹಗಳು, ಚಿನ್ನ, ತಾಮ್ರ, ಪಾತ್ರೆಗಳು ಎಷ್ಟು ಹೇರಳವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಮುಂದುವರೆದಿದೆ. ಅವಾಗ್ಲೇ ಆಯುರ್ವೇದ ಹ್ಯಾಸ್ ರಿಟರ್ನ್ 5000 years ಬ್ಯಾಕ್. ಇಂದಿಗೂ 5000 ವರ್ಷಗಳ ಹಿಂದೆ ಅದು ಬರ್ದಿರೋದು, ಅದ್ರ ಹಿಂದೆ ಇತ್ತು. ಆದುದರಿಂದ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಆವಾಗ್ಲೇ ನಾವು ಎಷ್ಟು ಮುಂದೆ ಎಲ್ಲ ಲೋಹಗಳನ್ನು ಉಪಯೋಗ ಮಾಡ್ತಾ ಇದ್ವಿ. ಎಲ್ಲ ಪಾರದ ಮರ್ಕ್ಯೂರಿ ಪ್ಯೂರಿಫೈ ಮಾಡುವಂಥದ್ದು. ಗೋಮೂತ್ರದಲ್ಲಿ ಏನಿದೆ ನೋಡಿ, ತಾವು ಕೇಳ್ಬೋದು. ನಮ್ಗೆ ನಮ್ಮ ಮನೆಯಲ್ಲಿ ನಮ್ಮ ಮಗ ಮೂತ್ರ ಮಾಡ್ತಾ ಇದ್ರೆ ಹೋಗು ಟಾಯ್ಲೆಟ್ ಹೋಗು ಅಂತೇವೆ, ನಾವು ಅವನ್ನ ಕಳಿಸ್ತೇವೆ. ನಾವು ಎಷ್ಟೇ ಪ್ರೀತಿ ಮಾಡುವಂತ ನಾಯಿ, ಬೆಕ್ಕು ಮನೆಯೊಳಗಿದ್ರೆ ಮೂತ್ರ ಮಾಡಿದ ಕೂಡಲೇ ಹೊಡೆದು ಕಳಿಸ್ತೇವೆ ಆ ಕಡೆ. ಆದರೆ ಗೋಮೂತ್ರವನ್ನ ಮಾತ್ರ ನಾವು ಪವಿತ್ರ ಸ್ಥಾನಕ್ಕೆ ತಂದ್ವಿ. ಎಲ್ಲಿ ಪೂಜಾದಿ ಕರ್ಮಗಳು ಮಾಡ್ಬೇಕು ಅಂತಾಗಿದ್ರೆ, ಪುರೋಹಿತರು ನಾಳೆ ಬರ್ತಾರೆ, ಬೆಳಿಗ್ಗೆ ಹೋಮ ಯಜ್ಞ ಮಾಡ್ಬೇಕು ಅಂತಂದ್ರೆ ಫಸ್ಟಿಗೆ ಶುದ್ಧಿಗೆ ಅವ್ರು ಕೇಳುವಂತದ್ದು ಯಾವುದು? ಗೋಮೂತ್ರ ತಗೊಂಬನ್ನಿ ಅಂತ ಹೇಳ್ತಾರೆ. ನೋಡಿ, ನಮ್ಮ ಪ್ರಾಜ್ಞರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಗೋಮೂತ್ರ ಕೇವಲ ಒಂದು ಹಸುವಿನ ಮೂತ್ರ ಮಾತ್ರ ಅಲ್ಲ. ತಾವೆಲ್ಲ ನೋಡ್ಬೋದು ಗೋಮೂತ್ರದಲ್ಲಿ ಏನಿದೆ. ಗೋಮೂತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ದೇರ್ ಈಸ್ ಸ್ವರ್ಣ, ಬಂಗಾರ ಇದೆ ಗೋಮೂತ್ರದಲ್ಲಿ. ದ ಮೆಟಲ್ ಗೋಲ್ಡ್, ಸೂರ್ಯನ ಕಿರಣದಿಂದ ಬರುವಂತಹ ಸುವರ್ಣಕ್ಷಾರವನ್ನ ಗೋವು ತನ್ನ ಮೂತ್ರದಲ್ಲಿ ಬಿಡುತ್ತೆ. ಸೂರ್ಯನ ಕಿರಣದಿಂದ ಬರುವಂತಹ ಇದು ರೇಡಿಯೇಷನ್, ತುಂಬಾ ಬ್ಯಾಡ್ ರೇಸ್ ಏನಿದೆ ಅದು ತನ್ನ ಮಾಂಸಗಳಲ್ಲಿ ಶೇಖರಣೆ ಮಾಡಿಕೊಂಡು ಬೇರೆಯವರಿಗೆ ಅದ ಸಮಸ್ಯೆ ಬರದಾಗೆ ಗೋವು ತನ್ನ ಮಾಂಸಗಳಲ್ಲಿ ಶೇಖರಣೆ ಮಾಡುತ್ತೆ. ಅದಕ್ಕೋಸ್ಕರ ಗೋಮಾಂಸ ವರ್ಜ್ಯ. ನಾವು ಈ ಗೋಮಾಂಸವನ್ನ ಸೇವನೆ ಮಾಡೋದು ಯಾಕಂದ್ರೆ ಸೂರ್ಯನ ಕಿರಣಗಳಿಂದ ಬರುವಂತಹ ವಿಕಿರಣಗಳು ತಡ್ಕೊಳ್ಳುವಂತ ಸಾಮರ್ಥ್ಯ ಇರುವಂತದ್ದು ಹಸುವಿಗೆ ಮಾತ್ರ. ಅದು ಒಳ್ಳೆಯ ತತ್ವಗಳನ್ನ ಸುವರ್ಣಕ್ಷಾರ ಗೋವು ತನ್ನ ಮೂತ್ರದ ಮುಖಾಂತರ ಹೊರಗೆ ಬಿಡುತ್ತೆ. ಇವತ್ತಿಗೂ ಕೂಡ ಸೂಕ್ಷ್ಮ ದರ್ಶಕಗಳಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಪರೀಕ್ಷೆ ಮಾಡಿ ನೋಡಿದಾಗ, ಭಾರತೀಯರು ಯಾಕಪ್ಪ ಗೋಮೂತ್ರ ಕುಡಿತಾರೆ ಅಂತ ನೋಡಿದಾಗ, ಗೋಮೂತ್ರದಲ್ಲಿ ಏನಿದೆ? ದ ಮೆಟಲ್ ಗೋಲ್ಡ್. ನಮ್ಮ ರಕ್ತದಲ್ಲಿ ಮೆಟಲ್ ಉಂಟಾ? ಇಲ್ಲ. ನಮ್ಮ ರಕ್ತದಲ್ಲಿ ಮೆಟಲ್ ಇದೆ. ಯಾವುದು? ಕಬ್ಬಿಣಾಂಶ ಇದೆ. ಅದೇ ರೀತಿ ಗೋಮೂತ್ರದಲ್ಲಿ ಚಿನ್ನದ ಅಂಶ ಇದೆ. ಆದುದರಿಂದ ಚಿನ್ನದ ಗಣಿ ಅದು. ಗೋಮೂತ್ರ ಅಂದ್ರೆ ಚಿನ್ನದ ಗಣಿ. ಆದ್ರಿಂದ ನಾವು ಗೋಮೂತ್ರ ಸೇವನೆ ಮಾಡೋದು, ಗೋಮೂತ್ರವನ್ನ ಸೇವನೆ ಮಾಡೋದು. ಅರ್ಕ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅರ್ಕ ಸುಲಭವಾಗಿ ಶರೀರಕ್ಕೆ ಜೀರ್ಣವಾಗುತ್ತೆ. ಎರಡನೇದು, ಯಾವುದೇ ಹಸುವಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಕೂಡ ಅದರಿಂದ ನೇರವಾಗಿ ಗೋಮೂತ್ರ ಸೇವನೆ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಗೋವಿನ ಮೂತ್ರವನ್ನ ಡಿಸ್ಟಿಲ್ಡ್, ಅದನ್ನ ಅರ್ಕವನ್ನು ಮಾಡಿಬಿಟ್ಟು ಅದರ ಬಂದಂತ ನೀರನ್ನ ಶೇಖರಣೆ ಮಾಡಿ ಗೋಮೂತ್ರ ಅರ್ಕ ಅಂತ ಮಾಡ್ತಾರೆ. ಅದಕ್ಕೆ ತುಳಸಿ, ಕರ್ಪೂರ, ಬೇರೆ ಬೇರೆ ಪ್ರಕ್ಷೇಪಕ ದ್ರವ್ಯಗಳನ್ನ ಹಾಕಿ ಅದಕ್ಕೆ ಗೋಮೂತ್ರ ಅರ್ಕ ಅಂತ ಮಾಡ್ತಾರೆ. ಇದು ಇವತ್ತಿಗೂ ಕೂಡ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ, ಕ್ಯಾನ್ಸರ್ ಅಂದ್ರೆ ಏನು? ನಮ್ಮ ಶರೀರದ ಜೀವಕೋಶಗಳ ವಿಭಜನೆಯಾಗಿ ಮಲ್ಟಿಪ್ಲೈ ಆಗ್ತಾ ಹೋಗುದು. ಗೆಡ್ಡೆ ಸಣ್ಣದುಂಟು ದೊಡ್ಡದು ಆಗ್ತಾ ಹೋಗುದು. ಅದಕ್ಕೆ ಯಾವುದೇ ರೀತಿಯ ಕರೆಂಟ್ ಕೊಟ್ಟರು, ಅದಕ್ಕೆ ಏನು ರೇಡಿಯೇಷನ್ ಕೊಟ್ಟರು, ಕಿಮೋಥೆರಪಿ ಕೊಟ್ಟರು ಒಮ್ಮೆಗೆ ಮಾತ್ರ ಆಗುತ್ತೆ, ಅದು ಇನ್ನೊಂದು ಕಡೆಯಲ್ಲಿ ಶುರು ಆಗುತ್ತೆ. ಆದರೆ ನಾವು ಗೋಮೂತ್ರ ಸೇವನೆ ಅಥವಾ ಸ್ವರ್ಣಪ್ರಾಶನ ಮಾಡಿದವರಿಗೆ ಏನಾಗುತ್ತೆ? ಅದು ಮಲ್ಟಿಪ್ಲೈ ಆಗುದು ನಿಂತು ಬಿಡುತ್ತೆ. ಲಿವರಿಗೆ, ಕಿಡ್ನಿಗೆ, ಬೇರೆ ಎಲ್ಲ ಸಮಸ್ಯೆಗಳು ದೂರ ಮಾಡ್ಲಿಕ್ಕೆ ನಮ್ಮ ಗೋಮೂತ್ರ ಬಹಳಷ್ಟು ಒಳ್ಳೇದಾಗುತ್ತೆ. ಅಂತ ಸ್ವರ್ಣವನ್ನ ನಾವು ಪ್ರತಿಯೊಬ್ಬರಿಗೂ ಕೂಡ ಪ್ರತಿನಿತ್ಯ ಸೇವನೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಜಿಹ್ವಾ ನಿರ್ಲೇಖನ, ಟಂಗ್ ಕ್ಲೀನಿಂಗ್ ಮಾಡ್ಲಿಕ್ಕೆ ನಮ್ಮ ಪ್ರಾಜ್ಞರು ನಮ್ಮ ಚಿನ್ನದ ಶಲಾಖೆಯನ್ನು ಹೇಳಿದ್ದಾರೆ. ಟಂಗ್ ಕ್ಲೀನಿಂಗ್ ವಿ ಶುಡ್ ಡೂ ವಿತ್ ದ ಹೆಲ್ಪ್ ಆಫ್ ಗೋಲ್ಡ್. It is a priority has been given to use the tongue cleaner with the made out of gold metal. Unless if it is not possible, then he can scrape with the silver made tongue cleaner. If it is not financially good, then he can use the metal copper. ನಾವು ತಾಮ್ರದದ್ದನ್ನು ಉಪಯೋಗಿಸಬೇಕು. ಯಾಕಂತ ಹೇಳಿದ್ರೆ ನಾವು ಹುಟ್ಟಿದ ಮಗುವಿಗೆ ಸ್ವರ್ಣ ಪ್ರಾಶನ ಮಾಡೋದನ್ನ ಕೇಳಿದ್ದೇವೆ. ಇವತ್ತು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಷೋಡಶ ಕರ್ಮಗಳು, ಇವತ್ತಿನ ಶಾಸ್ತ್ರಗಳು ಏನ್ ಮಾಡ್ತವೆ? ವೈದ್ಯಕೀಯ ಶಾಸ್ತ್ರಗಳು ಮಗು ಹುಟ್ಟಿದ ಮೇಲೆ ಚಿಕಿತ್ಸೆಯನ್ನ ಕೊಡ್ತಾರೆ. ಆದರೆ ಆಯುರ್ವೇದ ಶಾಸ್ತ್ರ ಮಗು ಹುಟ್ಟುವುದಕ್ಕಿಂತ ಮೊದಲೇ, ಅವನು ಹುಡುಗ ಮತ್ತೆ ಹುಡುಗಿ ಮದುವೆ ಆಗೋದಕ್ಕಿಂತ ಮೊದಲೇ ಅವನಿಗೆ ಚಿಕಿತ್ಸೆಯನ್ನ ಶುರು ಮಾಡ್ತಾರೆ. ಅದ್ಯಾಕೆ? ಗರ್ಭಾಧಾನಕ್ಕೆ ಉತ್ತಮ ಸಮಯವನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಂತಹ ಸಮಯದಲ್ಲಿ ಮದುವೆಯನ್ನ ಮಾಡಿದಾಗ, ಇಂತಹ ಸಮಯದಲ್ಲಿ ಅವರು ಗರ್ಭಾಧಾನ ಮಾಡಿದಾಗ, ಇಂತಹ ಸಮಯದಲ್ಲಿ ಸೀಮಂತ ಮಾಡ್ಬೇಕು. ಮಗು ಹೊಟ್ಟೆಯಲ್ಲಿರುವಾಗಲೇ ಸೀಮಂತವನ್ನ ಮಾಡ್ತಾರೆ, ಮಗುವಿನ ಜೊತೆ ಮಾತನಾಡ್ತಾರೆ.
ನಂತರ ಜಾತಕರ್ಮ, ಹುಟ್ಟಿದ ಕೂಡಲೇ ಮಗುವಿಗೆ ಏನ್ ಮಾಡ್ಬೇಕು, ಹುಟ್ಟಿದ ಕೂಡಲೇ ಸ್ವರ್ಣಪ್ರಾಶನವನ್ನ ಮಾಡ್ತಾರೆ. ಇವತ್ತು ನಾವು ಸ್ವರ್ಣಪ್ರಾಶನವನ್ನ ಮಾಡಿದ್ರೆ ವೈದ್ಯರು ಬೈತಾರೆ ಅಲ್ವಾ, ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸ್ವರ್ಣಪ್ರಾಶನ. ಆದ್ರೆ 1ನೇ ದಿನ 1 ಸುತ್ತು, 2ನೇ ದಿನ 2 ಸುತ್ತು, 3ನೇ ದಿನ ಬಂಗಾರವನ್ನ, ಪ್ಯೂರಿಫೈಡ್ ಬಂಗಾರವನ್ನ ಕೆಲವು ಆಯುರ್ವೇದ ಔಷಧಿಗಳ ಜೊತೆಗೆ ಅಶ್ವಗಂಧ ಅಥವಾ ನಾವು ಬ್ರಾಹ್ಮಿ ಇತ್ಯಾದಿಗಳ ಶ್ರೇಷ್ಠ ಇದು ನಮ್ಮ ಜ್ಯೇಷ್ಠ ಮಧು, ಇದರ ಜೊತೆಗೆ ಹುಟ್ಟಿದ ಮಗುವಿಗೆ ನಾವು ತಾಯಿಯ ಹಾಲು ಬಿಟ್ಟು ಕೊಡುವಂತ ಶ್ರೇಷ್ಠವಾದ ಔಷಧಿ ಸ್ವರ್ಣಪ್ರಾಶನ. ನಂತರ ಕೊಟ್ಟರೆ ಅದು ಉಪಯೋಗವಿಲ್ಲ, ಹುಟ್ಟಿದ ಮಗುವಿಗೆ ಕೊಟ್ರೆ ಮಾತ್ರ ಉಪಯೋಗ. ಅದು ತಜ್ಞ ವೈದ್ಯರನ್ನ ಕೇಳಿಬಿಟ್ಟು ಸ್ವರ್ಣಪ್ರಾಶನ ನಾವು ಮಾಡಬೇಕು. 21 ದಿನಗಳವರೆಗೆ ನಾವು ಕೊಡ್ತೇವೆ. ಅದು ತಪ್ಪಿದಲ್ಲಿ 16 ವರ್ಷಗಳವರೆಗೆ ಪುಷ್ಯ ನಕ್ಷತ್ರದಲ್ಲಿ ಮಕ್ಕಳಿಗೆ 16 ವರ್ಷದೊಳಗಿನ ಮಕ್ಕಳಿಗೆ ನಾವು ಸ್ವರ್ಣಪ್ರಾಶನವನ್ನ ಕೊಟ್ರೆ ಅದರ ರಿಸಲ್ಟ್ ಕೂಡ ಸಿಗುತ್ತೆ. ಅದರ ಅದು ಕೂಡ ತಪ್ಪಿದವರಿಗೆ ಮತ್ತು ಸ್ವರ್ಣಪ್ರಾಶನ ಆಗಬೇಕು ಅಂತಾದ್ರೆ ಪ್ರತಿನಿತ್ಯ ಟಂಗ್ ಕ್ಲೀನಿಂಗ್ ಮಾಡಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ತಾವೆಲ್ಲರೂ ಕೂಡ ನಮ್ಮ ರಾಜ್ಯ ಪ್ರಭಾರಿಗಳೆಲ್ಲರಿಗೂ ಒಂದು ಆದೇಶ ಹೊರಡಿಸಿಬಿಡಿ, ಎಲ್ಲರೂ ಕೂಡ ಟಂಗ್ ಕ್ಲೀನರ್ ಬಂಗಾರದ ಮಾಡಿಸಿಬಿಡಿ ಅಥವಾ ಚಿನ್ನದು ಮಾಡಿ ಸಿಲ್ವರ್ ಇದು ಮಾಡಿಬಿಡಿ ಅಂತ. ಯಾಕಂತ ಹೇಳಿದ್ರೆ ನಮ್ಮ ಇದು ಕೇವಲ ಇದು ಫ್ಯಾಷನ್ ಶೋ ಮಾಡ್ಲಿಕ್ಕಲ್ಲ, ಇಡೀ ನಮ್ಮ ದೇಶದ ಪರಂಪರೆ. ನಮ್ಮ ಸ್ವಾಮೀಜಿ ಹೇಳ್ತಾರೆ, ಜೋ ಬಿ ಕಾಮ್ बार बार करता है हमें आदत बन जाता है, आदत बन जाते जाते हमारा संस्कार बन जाता है, संस्कार बन जाते जाते हमारा परंपरा हो जाता है. ನಾವೆಲ್ಲರೂ ಕೂಡ ಒಬ್ರು ಮಾಡಿದ್ರೆ ಅವರು ಮಾಡಿ ಇವ್ರು ಮಾಡಿದ್ರೆ ಎಲ್ಲರೂ ಮಾಡಿದ್ರೆ ಇದು ನಮ್ಮ ಪರಂಪರೆ ವಾಪಸ್ ಮರುಕಳಿಸುತ್ತೆ. ತಾವೊಂದು ಆದೇಶವನ್ನು ಕಳಿಸಿ ಎಲ್ಲರಿಗೂ ಕೂಡ ಚಿನ್ನದ್ದು ಅಥವಾ ಬೆಳ್ಳಿದ್ದು ಟಂಗ್ ಕ್ಲೀನರ್ ಮಾಡ್ಲಿಕ್ಕೆ ಯೋಗಾಚಾರ್ಯ ಭವರ್ಲಾಲ್ ಆರ್ಯಜಿ ಅವರ ಒಂದು ಆದೇಶ ಕಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದ್ರ ವಿಚಾರ ಎಲ್ಲಿ ಬೇಕಾದ್ರೆ ಯಾವುದನ್ನ ಬೇಕಾದ್ರೆ ಹೇಳಲಿಕ್ಕೆ ನಾವು ಕೇಳ್ಕೊಳ್ತೇವೆ. ಸರಿ, ಟಂಗ್ ಕ್ಲೀನಿಂಗ್ ಮಾಡಿದ್ವಿ, ಏನ್ ಹೇಳ್ಬೇಕಿತ್ತ ಸರ್? ಸರಿ, ಟಂಗ್ ಕ್ಲೀನಿಂಗ್ ಮಾಡಿದ್ವಿ. ಟಂಗ್ ಕ್ಲೀನಿಂಗ್ ಮಾಡಿ ಆದ ಮೇಲೆ ನಾವು ಏನ್ ಮಾಡ್ಬೇಕು? ಟಂಗ್ ಕ್ಲೀನಿಂಗ್ ಮಾಡಿದಾಗ, ನಾಲಿಗೆನ ಶುದ್ಧೀಕರಣ ಮಾಡಿದಾಗ ನಮ್ಮ ಬಾಯಲ್ಲಿ ದುರ್ಗಂಧ ದೂರ ಆಗುತ್ತೆ, ಇನ್ಫೆಕ್ಷನ್ ದೂರ ಆಗುತ್ತೆ, ರಸಗ್ರಂಥಿಗಳು ಒಳ್ಳೇದಾಗುತ್ತೆ. ಮತ್ತೆ ಮಲಗಿರುವಂತ ಯಾವ ರೀತಿ ಭತ್ತದ ಗದ್ದೆಯಲ್ಲಿ ಭತ್ತ ಯಾವ ರೀತಿ ಮಲಗಿರ್ತದೋ ಅದೇ ರೀತಿ ನಾವು ಅದನ್ನ ಕ್ಲೀನ್ ಜೋರ್ ಗಾಳಿ ಬಂದಾಗ ಈ ರೀತಿ ಮಾಡುತ್ತೋ ಅದೇ ರೀತಿ ಟಂಗ್ ಕ್ಲೀನಿಂಗ್ ಮಾಡಿದಾಗ ನಮ್ಮ ರಸಗ್ರಂಥಿಗಳು ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಎಲ್ಲ ಷಡ್ರಸಗಳ ಏನಿದೆ ಅದು ಬಹಳಷ್ಟು ಎಚ್ಚರ ಇರುವುದಿಲ್ಲ. ಅದನ್ನ ಎಚ್ಚರ ಮಾಡ್ತೇವೆ. ಆವಾಗ ಮನುಷ್ಯನ ನಾಲಿಗೆ ಬಹಳಷ್ಟು ಆಕ್ಟಿವ್ ಆಗಿ ಬಿಟ್ಟು ಅವನು ಸೇವಿಸುವ ಆಹಾರದಲ್ಲಿ ಬಹಳಷ್ಟು ಅವನು ಕಂಟ್ರೋಲ್ ಮಾಡಿರ್ತಾನೆ. ಈಗ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ, ಶೌಚಕ್ರಿಯ, ದಂತ ಮಂಜನ, ಜಿಹ್ವಾ ನಿರ್ಲೇಖನವಾಯ್ತು. ಜಿಹ್ವಾ ನಿರ್ಲೇಖನ ಮಾಡಿ ಆದ್ಮೇಲೆ ಬಹಳಷ್ಟು ಮುಖ್ಯವಾದಂತದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಎವ್ರಿಬಡಿ ಹ್ಯಾಸ್ ಟು ಫಾಲೋ ದಿಸ್ ಬಿಕಾಸ್ ಇಟ್ ಇಸ್ ಅವರ್ ಓನ್ ಆಯುರ್ವೇದಿಕ್ ನಾಲೆಜ್. If you want to know the capacity of Ayurveda, you should do this. That is oil pulling. Oil pulling, ಗಂಡೂಷ ಅಥವಾ ಕವಲಗ್ರಹ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನೀವೆಲ್ಲ ಇಷ್ಟು ಎಲ್ಲರೂ ಕೂಡ ಕೇಳಿರ್ಬೋದು. ಆದ್ರೆ ಒಂದು ಸತಿ ಇದನ್ನ ಮಾಡಿ ನೋಡಿ. You will come to know what the capacity of Ayurveda is, because it is more than preventive. It's a treatment also. It is very harmless. It has no any side effects. Anybody can use this. ಹಿತೇಶ್ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ ಎಲ್ರು. ನೋಡಿ, ಇದು ಇವತ್ತೇ ದಯವಿಟ್ಟು ನನ್ನ ಒಂದು ಕೋರಿಕೆ. ಯಾಕಂತ ಹೇಳಿದ್ರೆ ಈ ಆಯಿಲ್ ಪುಲ್ಲಿಂಗ್ ನ ವಿಚಾರ ಯಾವತ್ತೂ ನಮ್ಗೆ ಸರಿಯಾಗಿ ಅದರ ಸಮುದ್ರದ ನೀರು ಉಪ್ಪು ಉಂಟು ಸಣ್ಣ ಮಗುವಿಗೆ ನಾವು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಅದೇ ಒಂದು ಡ್ರಾಪ್ ಬಾಯಿಗೆ ನೀರು ಹಾಕಿದ್ರೆ ಮಗುವಿಗೆ ಗೊತ್ತಾಗುತ್ತೆ ಸಮುದ್ರದ ನೀರು ಉಪ್ಪಿದೆ ಅಂತ. ಅದೇ ರೀತಿ ನಾವು ಆಯಿಲ್ ಪುಲ್ಲಿಂಗ್ ನಮಗೆ ಎಷ್ಟು ಹೇಳಿದ್ರು ಅದು ಅರ್ಥ ಆಗಲ್ಲ. ಒಂದು ಸರ್ತಿ ಅದನ್ನ ಮಾಡಿ ನೋಡಿ, ಅದರ ಉಪಯೋಗವನ್ನ ನೋಡಿ. ನಾವು ದಂತ ಮಂಜನ ಆದ್ಮೇಲೆ, ಜಿಹ್ವಾ ನಿರ್ಲೇಖನ ಮಾಡಿ ಆದ ಮೇಲೆ ನಾವು ಆಯಿಲ್ ಪುಲ್ಲಿಂಗ್ ಅಥವಾ ನಾವು ಗಂಡೂಷ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದೇನಂತ ಹೇಳಿದ್ರೆ, ಜಿಹ್ವಾ ನಿರ್ಲೇಖನ ಆದ ಮೇಲೆ ನಾವು 2 ಅಥವಾ 3 ಚಮಚ ಶುದ್ಧ ಎಳ್ಳೆಣ್ಣೆ ಆರ್ ಜಿಂಜಿಲಿ ಆಯಿಲ್ ಆರ್ इट इज सेसेम ऑयल, तिल का तिल जो है वो सर्वश्रेष्ठ माना गया है आयुर्वेद में और संस्कृत में। शब्द तैल जो है वो तिल का वजह से है, तिलोद्भवम तैलम। सो तिल के जो बने हो उसको तैल बोलते हैं, बाकी जो भी तैल हो उसको नाम से पुकारना पड़ता है। ये कोकोनट ऑयल जो सरसों का तेल, लेकिन तैल मतलब तिल तैल है। सो दैट इज वेरी वेरी इंपॉर्टेंट, क्योंकि तिल तैल सर्वश्रेष्ठवाದಂತ ಆಯುರ್ವೇದದ ಇತಿಹಾಸ ಇವತ್ತಿಗೂ ಜೀವ ನೋಡಿ.
ನಾವು ಒಬ್ಬರಿಗೆ ಜ್ವರ ಬಂದಿದೆ ಅಥವಾ ಒಂದು ಇನ್ಫೆಕ್ಷನ್ ಆಗಿದೆ, ನಮ್ಗೊಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಡಬ್ಬದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂಡ್ ಎಕ್ಸ್ಪೈರಿ ಡೇಟ್ ಬಂದಿರ್ತದೆ. ನಮ್ಮ ಶರೀರಕ್ಕೆ ಬಂದಂತಹ ಒಂದು ಕ್ರಿಮಿಯನ್ನ ಕೊಲ್ಲಿಕ್ಕೆ ಬಂದಂತಹ ಮೆಡಿಸಿನ್ಗೆ ಎಕ್ಸ್ಪೈರಿ ಡೇಟ್ ಉಂಟು. ಆದರೆ ಆಯುರ್ವೇದದಲ್ಲಿ ಶುದ್ಧವಾಗಿ ತಯಾರು ಮಾಡಿದಂತ ಯಾವುದೇ ಬಿನಾ ಮಿಲಾವಟ್ ಇರುವಂತಹ ಶುದ್ಧ ಎಳ್ಳೆಣ್ಣೆ 1000 ವರ್ಷ ಹೋದ್ರೂ ಹಾಳಾಗುವುದಿಲ್ಲ. ಅದರ ಹೆಸರೇ ಕ್ರಿಮಿನಾಶಕ. ನೀವು ಎಷ್ಟು ಫಂಗಸ್ ಬ್ಯಾಕ್ಟೀರಿಯಾ ಅದಕ್ಕೆ ಹಾಕಿದ್ರು ಕೂಡ ಅದು ಬೆಳಿಲಿಕ್ಕೆ ಆಗುದಿಲ್ಲ. ನೀವು ಇತ್ತೀಚೆಗೆ ಎಲ್ಲಾ ಕಡೆಗೆ ನೋಡಿರ್ಬೋದು, ವೈರಸ್ ಬಂದಾಗ, ಕೊರೋನಾ ಬಂದಾಗ ಮೂಗಿಗೆ ಎಣ್ಣೆ ಹಾಕಿ, ಕಿವಿಗೆ ಎಣ್ಣೆ ಹಾಕಿ, ಕಣ್ಣಿಗೆ ಎಣ್ಣೆ ಹಾಕಿ, ಇದಕ್ಕೆ ಹಾಕಿ. ಎಲ್ಲಾ ಎಣ್ಣೆಗಳಿಗೆ ಬೇಸ್ ಯಾವುದು? ಎಳ್ಳೆಣ್ಣೆನೆ. ಎಳ್ಳೆಣ್ಣೆ ಬೇಸ್. ಅದರಿಂದ ಎಳ್ಳೆಣ್ಣೆ ಏನ್ ಮಾಡುತ್ತೆ, ಅದು ಬೇರೆ ಬ್ಯಾಕ್ಟೀರಿಯಾ ಫಂಗಸ್ ಗಳನ್ನ ಇದು ಮಾಡುತ್ತೆ. ಇಟ್ ವಿಲ್ ಅದು ಮುಂದೆ ಜಾರ್ಲಿಕ್ಕೆ ಬಿಡುದಿಲ್ಲ. ಅದು ಆ ಕೊರೋನಾ ಬಂದವನಿಗೆ ಮೂಗಿಗೆ ಸ್ವಾಮೀಜಿ ಅವರು ಅಣುತೈಲ ಹಾಕ್ಲಿಕ್ಕೆ ಹೇಳಿದ್ರು. ಯಾಕೆ? ಅವನ ಮೂಗಿನಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗದೆ ಅಲ್ಲೇ ಅದು ಅವನಿಗೆ ಕಂಟ್ರೋಲ್ ಆಗ್ಲಿ ಅಂತ. The person suffering from corona also or any disease, infection disease also, he should apply the oil to the nose. And the person who want to prevent the disease from others also, he should put the oil to the nose. So ಇದು very very important. ಆದುದರಿಂದ ನಾವು ಈ ಬಾಯಲ್ಲಿ ಆಯಿಲ್ ಕೂಲಿಂಗ್ ನಲ್ಲಿ ಶುದ್ಧವಾದ ಹಲವು ರೀತಿಯ ಎಣ್ಣೆಗಳನ್ನು ಉಪಯೋಗ ಮಾಡ್ತಾರೆ. ನಾವು सनफ्लावर ऑयल को सूरजमुखी तेल डाल सकते हैं, कोकोनट ऑयल ನಾವು नारियल का तेल डाल सकते हैं, लेकिन कोई भी नारियल तेल जल्दी खराब हो जाता है. आप देखेंगे तो थोड़ा 10 दिन के अंदर थोड़ा पानी गिर गया तो खराब हो जाता है. लेकिन तिल तेल अगर शुद्ध है तो जितना साल, हजारों साल के बाद भी वो खराब नहीं होता है. हम लोग क्यों दीप जलन के लिए तिल तेल डालते हैं? ನಾವು ದೀಪ ಜ್ವಲನ ಮಾಡ್ಲಿಕ್ಕೆ ಎಳ್ಳೆಣ್ಣೆನ ಯಾಕೆ ಹಾಕ್ತೇವೆ ಅಂತ ಹೇಳಿದ್ರೆ, ನಾವು ಒಂದು ದೀಪಕ್ಕೆ ಒಂದು 200 ml ಎಣ್ಣೆನ ಹಾಕೋಣ, ಅದಕ್ಕೆ ಬೆಂಕಿ ಇದು ಅಗ್ನಿ ಕೊಡೋಣ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆದ್ಮೇಲೆ ಅಲ್ಲಿ ಎಣ್ಣೆ ಇರುವುದಿಲ್ಲ. ಆ ಎಣ್ಣೆ ಎಲ್ಲಿ ಹೋಯ್ತು? ಎಣ್ಣೆ ಹ್ಯಾಸ್ ಮಿಕ್ಸ್ಡ್ ವಿತ್ ನಮ್ಮ ಇದರಲ್ಲಿ ಯಾವ್ದ್ರಲ್ಲಿ ನಮ್ಮ ಇದರಲ್ಲಿ ನಮ್ಮ ರೂಮ್ ನಲ್ಲಿ ಅದು ಸ್ಪ್ರೆಡ್ ಆಯ್ತು, ವಾತಾವರಣದಲ್ಲಿ ಸ್ಪ್ರೆಡ್ ಆಯ್ತು. ಆವಾಗ ನಮಗೆ ಕಣ್ಣಿಗೆ ಕಾಣದಂತ ಎಷ್ಟೋ ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ಇದನ್ನ ಬಿಟ್ಟು ಓಡ್ತಾ ಇರ್ತವೆ. ಉದಾಹರಣೆಗೆ फॉर एग्जाम्पल हम लोग बैठे हैं, 100 लोग बैठे हैं, बैठते ही अगर ये 2-3 पुलिस आ गए, ड्रेस में आ गए, डंडा पकड़ के पुलिस आ गए, तो हम 100 लोग बैठे हैं, किसको पहले डर लगता है? चोर को पहले डर लगता है, जो जिसने क्राइम किया उसको डर लगता है, वो तुरंत क्या करता है? एक्टिव बन जाता है. ऐसे ही हम जब तिल का तेल का हमने जलन किया तो अपनी आप जितना भी बैक्टीरिया फंगस से बाहर जाता है, दिस विल गेट अवे फ्रॉम. इसीलिए शाम का वक्त जब सूरज ठंडा हो जाता है तो इन्फेक्शंस जो जितना भी बैक्टीरिया हो उसको ऊपर आता है. उसी समय ಸಂಜೆ ದೀಪವನ್ನ ಹಚ್ಚಲಿಕ್ಕೆ ಹೇಳೋದ ಉದ್ದೇಶನೇ ಅದುವೇ. ಎಷ್ಟೋ ರೀತಿಯ ಕ್ರಿಮಿಕೀಟಗಳು ನಮಗೆ ಗೊತ್ತಿಲ್ಲದೆ ಇದರ ವಾಸನೆ ನೋಡಿಯೇ ಹೊರಗೆ ಹೋಗ್ತವೆ, ನಮ್ಗೆ ರೋಗವನ್ನ ಕಡಿಮೆ ಮಾಡ್ತವೆ. ರಿಪೀಟೆಡ್ ಎಲ್ಲರ ಶರೀರದಲ್ಲಿ ಕೂಡ ಟಿಬಿ ರೋಗ ಇರುತ್ತೆ. ಎಲ್ಲರಿಗೂ ಟಿಬಿ ನಮ್ಮ ಶರೀರದಲ್ಲಿ, ಎಲ್ಲರ ಶರೀರದಲ್ಲೂ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಇದೆ. ಯಾವಾಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಆವಾಗ ಅದರ ಲಕ್ಷಣಗಳು ಬಂದು ನಮ್ಗೆ ಹಸಿವಾಗಲ್ಲ, ತೂಕ ಕಡಿಮೆ ಆಗುತ್ತೆ, ಕೆಮ್ಮು ಬರುತ್ತೆ, ಲಂಗ್ಸ್ ವೀಕ್ ಆಗುತ್ತೆ, ಜ್ವರ ಬರ್ತಾ ಇರುತ್ತೆ, ಬಾಯಿ ಕೈ ಇಕ್ತಾ ಇರುತ್ತೆ, ಅಥವಾ ಸಿಕ್ಕಾಪಟ್ಟೆ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. Everybody is in India may be having tuberculosis, but when their immunity level decreases, then he will get the symptoms of the tuberculosis, unless he will never get because of his immunity. ಆದ್ರಿಂದ ನಾವು ರಿಪೀಟೆಡ್ ನಮಗೆ ಟ್ಯೂಬರ್ಕ್ಯುಲೋಸ್ ಅಟ್ಯಾಕ್ ಆಗ್ತಾ ಇದ್ರೆ ನಾವು ದೀಪ ಹಚ್ಚಿದ್ರೆ ಏನಾಗುತ್ತೆ? ಆ ಟ್ಯೂಬರ್ಕ್ಯುಲರ್ ಬೇರೆ ಬೇರೆ ಕ್ರಿಮಿಕೀಟಗಳು ಹೋಗ್ತಾ ಇರ್ತವೆ, ನಮ್ಗೆ ಶ್ವಾಸಕೋಶಕ್ಕೆ ಉತ್ತಮವಾದ ಪ್ರಾಣವಾಯು ಸಿಗುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಆದರೆ ನಾವು ಯಾವಾಗಲೂ ಕತ್ತಲು ರೂಮಲ್ಲಿ ಇರುವಂತದ್ದು, ರೋಗಗಳು ಜಾಸ್ತಿ ನಮಗೆ ಯಾವಾಗಲೂ ಕತ್ತಲು ರೂಮಲ್ಲಿ ಇರುವಂತದ್ದು, ಅಥವಾ ಯಾವ್ದು ಶುಭ್ರವಾಗಿದ್ದ ರೂಮ್ ನಲ್ಲಿ ಇರುವಂತದ್ದು. ನೀವು ನೋಡಿ, ಒಂದು ದೇವಸ್ಥಾನದ ಗರ್ಭಗುಡಿಯ ಒಳಗೆ ಹೋಗಿ ನೋಡಿ, ದೀಪ ಪ್ರತಿನಿತ್ಯ ಹಚ್ಚುವಂತ ಆ ಪರಿಮಳನೇ ಬಹಳಷ್ಟು ಸಾತ್ವಿಕವಾದದ್ದು. ಅದರಿಂದ ಆ ದೀಪದಿಂದ ಬಂದಂತಹ ಪರಿಮಳ ನಮ್ಮ ಮನಸ್ಸನ್ನು ಕೂಡ ಸಾತ್ವಿಕವನ್ನಾಗಿ ಮಾಡುತ್ತೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದುದರಿಂದ ಎಳ್ಳೆಣ್ಣೆನ ವಿಚಾರ ಹೇಳಲಿಕ್ಕೋಸ್ಕರ ಬೇರೆ ವಿಚಾರಗಳನ್ನ ಹೇಳಿದೀನಿ. ಆದ್ರೆ ನಮ್ಗೆ ಆ 2-3 ಚಮಚ ಶುದ್ಧ ಎಳ್ಳೆಣ್ಣೆಯನ್ನ ನೇರವಾಗಿ ಬಾಯಿಗೆ ಹಾಕೊಂಡು ಒಂದು ಕಲ್ಲು ಉಪ್ಪು ಬೇಕಾದ್ರ ಜೊತೆ ಬಾಯಿಗೆ ಹಿಡ್ಕೊಳ್ಬೇಕು 5 ನಿಮಿಷ. ಹೀಗೆ ಇನಿಷಿಯಲ್ ಏನಾಗುತ್ತೆ, ಸ್ವಲ್ಪ ಇರುತ್ತೆ, ನಾವು ಇಡ್ತಾ ಒಂದು 5 ನಿಮಿಷದವರೆಗೆ ಬಾಯಿ ಫುಲ್ ಆಗುತ್ತೆ, ಆಗಿಬಿಡುತ್ತೆ. ಅದನ್ನ ನುಂಗಬಾರದು. ಒಂದು ವೇಳೆ ನುಂಗಿದ್ರು ಕೂಡ ಏನು ಸಮಸ್ಯೆ ಇಲ್ಲ. ಎಳ್ಳೆಣ್ಣೆ ಅಥವಾ ಜಿಂಜಿಲಿ ಆಯಿಲ್ ಅಥವಾ ಸಿಸೇಮ್ ಆಯಿಲ್ ಅಥವಾ ನಾವೇನ್ ಹೇಳ್ತೇವೆ, ಜಿಂಜಿಲಿ ಆಯಿಲ್ ಅಂತ ಹೇಳ್ತೇವೆ, ಎಲ್ರಿಗೂ ಗೊತ್ತಾಗಿರ್ಬೇಕು. ಒಳ್ಳೆಣ್ಣೆ ಅಂತ ಉತ್ತರ ಕರ್ನಾಟಕದ ಒಳ್ಳೆಣ್ಣೆ ಅಂತ ಕೂಡ ಹೇಳ್ತಾರೆ. ಇದು ಎಳ್ಳಿನಿಂದ ಮಾಡಿರುವಂತದ್ದು. ಇದು ಶ್ರೇಷ್ಠ ಶುದ್ಧ ಎಳ್ಳೆಣ್ಣೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಾವು ಮಾರ್ಕೆಟ್ ನಲ್ಲಿ ಸಿಗುವಂತ ಎಣ್ಣೆಗಳು ಸಾಮಾನ್ಯವಾಗಿ ಕಡಿಮೆ ರೇಟಿಗೆ ಸಿಗ್ತವೆ. ಅದು ಕೇವಲ ದೀಪದ ಎಣ್ಣೆ ಇರುತ್ತೆ. ದೀಪದ ಎಣ್ಣೆ ಬೇರೆ,
ಎಳ್ಳೆಣ್ಣೆ ಬೇರೆ, ದೀಪದ ಎಣ್ಣೆ ಆದ್ರೆ ಎಳ್ಳೆಣ್ಣೆ ಬೇರೆ ಬೇರೆ ಎಣ್ಣೆಗಳನ್ನ ಮಿಕ್ಸ್ ಮಾಡಿ ಖಾಲಿ ದೀಪಕ್ಕೋಸ್ಕರ ಅಂತ ಮಾಡಿರ್ತಾರೆ. ಅದು ಅಷ್ಟು ಉಪಯೋಗ ಆಗುವುದಿಲ್ಲ. ಆದ್ರೆ ಶುದ್ಧ ಎಳ್ಳೆಣ್ಣೆ ಸರ್ವಶ್ರೇಷ್ಠವಾದಂತಹ ಒಂದು ಚಿಕಿತ್ಸೆ. ಇದನ್ನ 5 ನಿಮಿಷ ಬಾಯಲ್ಲಿ ಇಟ್ಕೊಳ್ಳಿ. ಅದೇನಾಗುತ್ತೆ, ನಮ್ಮ ಪಂಚ ಜ್ಞಾನೇಂದ್ರ, ಕಣ್ಣು, ಕಿವಿ, ಮೂಗು, ಬಾಯಿ, ರಸಗ್ರಂಥಿಗಳು, ಸ್ಕಿನ್ ಎಲ್ಲ ಬಹಳಷ್ಟು ಆಕ್ಟಿವಿಟಿ ಆಗುತ್ತೆ. ಊರ್ಧ್ವ ಜತ್ರುಗತ ವ್ಯಾಧಿ, ಇದರ ಮೇಲಿರುವಂತಹ ಎಲ್ಲಾ ವ್ಯಾಧಿಗಳಿಗೆ ಸರ್ವಶ್ರೇಷ್ಠವಾದ ಒಂದು ಚಿಕಿತ್ಸೆ ಉಂಟು ಅಂತಾಗಿದ್ರೆ ದಟ್ ಇಸ್ ಆಯಿಲ್ ಪುಲ್ಲಿಂಗ್. ಸೈನಸ್, ಕೆಲವರಿಗೆ ಮೂಗಿನಲ್ಲಿ ಯಾವತ್ತೂ ಮೂಗಿನ ಎಲುಬು ಬೆಂಡಿರ್ತದೆ, ಅಥವಾ ಕೆಲವರಿಗೆ ಮೂಗಿನಲ್ಲಿ ದುರ್ಮಾಂಸ ಇರುತ್ತೆ, ನೇಸಲ್ ಪಾಲಿಪ್ ಇರುತ್ತೆ, ಅಡೆನಾಯ್ಡ್ಸ್, ಟಾನ್ಸಿಲ್, ಕೆಲವರಿಗೆ ಬಾಯಲ್ಲಿ ದುರ್ಗಂಧ ಇರುತ್ತೆ, ಕೆಲವರಿಗೆ ಹಲ್ಲಿನಲ್ಲಿ ರಿಟ್ರಾಕ್ಷನ್ ಆಫ್ ದ ಗಮ್ಸ್, ನಮ್ಮ ಹಲ್ಲಿನ ಒಳಗಡೆ ದಾಳಿಂಬೆ ತರ ಒಂದು ಗಮ್ಸ್ ಇರುತ್ತೆ, ಅದು ಕೆಳಮುಖವಾಗಿ ಬಂದಿರುತ್ತೆ, ಹಲ್ಲು ಸ್ವಲ್ಪ ಅಲ್ಗಾಡುತ್ತೆ, ಹಲ್ಲು ಸ್ಟ್ರಾಂಗ್ ಇರುವುದಿಲ್ಲ. ಕೆಲವರಿಗೆ ಕಣ್ಣಿನ ದೃಷ್ಟಿ ದೋಷ ಇರುತ್ತೆ, ಕಣ್ಣು ಡ್ರೈ ಇರುತ್ತೆ, ಕೆಲವರಿಗೆ ಕಿವಿ ಸರಿಯಾಗಿ ಕೇಳುವುದಿಲ್ಲ, ವರ್ಟಿಗೋ ಸಮಸ್ಯೆ ಇರುತ್ತೆ, ಕೆಲವರಿಗೆ ಕೂದಲು ಬೇಗ ಉದುರುದು, ಕೂದಲು ಬೇಗ ಬಿಳಿ ಆಗುವಂಥದ್ದು. ಅದು ರೋಗ ಅಲ್ಲ, ಅದು ಅಂತ ಸಮಸ್ಯೆಗಳು. ಅಕಾಲಿಕವಾಗಿ ಬಿಳಿ ಆಗೋದು, ಅಕಾಲಿಕವಾಗಿ ಕೂದಲು ಉದುರುವಂಥದ್ದು, ಅಂತ ಸಮಸ್ಯೆಗಳಿಗೆ. ಮೈಗ್ರೇನ್, ಯಾವತ್ತೂ ಹೆಡ್ ಏಕ್, ಯಾವತ್ತೂ ನೋಡಿದ್ರೆ ಹೆಡ್ ಏಕ್. ಮತ್ತೆ ಕೆಲವರಿಗೆ ಸೈನಸ್, ಕೆಳಗೆ ಬಗ್ಗಿದಾಗ ಸಿಕ್ಕಾಪಟ್ಟೆ, ಕಣ್ಣು ಮತ್ತೆ ಮೂಗಿನ ಮಧ್ಯದಲ್ಲಿ ಒತ್ತಿದಾಗ ಸಿಕ್ಕಾಪಟ್ಟೆ ನೋವಾಗುತ್ತೆ, ಮಾತಾಡಿದ ಕೂಡ ಸಿಟ್ಟು ಬರುತ್ತೆ ಸೈನಸ್ ನಲ್ಲಿ. ಅಂತ ಸೈನಸ್ನಿಗೆ, ಮತ್ತೆ ಟೇಸ್ಟ್ ಇಲ್ಲದವನಿಗೆ, ಅಸಿಡಿಟಿ ಇದ್ದವರಿಗೆ, ಮತ್ತೆ ಕೆಲವರಿಗೆ ಇಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇದ್ದವನಿಗೆ, ತುಂಬಾ ಫ್ಯಾಟ್ ಮುಖದಲ್ಲಿ ಸಿಕ್ಕಾಪಟ್ಟೆ ಫ್ಯಾಟ್ ಇದ್ರೆ ಕರಗಿಸುತ್ತೆ, ತುಂಬಾ ಮುಖ ಒಳಗೆ ಹೋಗಿದ್ರು ಕೂಡ ಮುಖ ಚೆನ್ನಾಗಿ ಊದಿ ಬಿಡುತ್ತೆ. ಇದು ದಿಸ್ ಇಸ್ ದ ಓನ್ಲಿ ಆಯಿಲ್ ಗುಡ್ ಫಾರ್ ಮಕ್ಕಳಿಗೂ, ಸ್ತ್ರೀಯರಿಗೂ, ಪುರುಷರಿಗೂ, ರೋಗಿಗಳಿಗೂ, ನಿರೋಗಿರಿಗೂ, ವೃದ್ಧರಿಗೂ, ಎಲ್ಲರಿಗೂ ಆಗುವಂತಹ ಒಂದೇ ಒಂದು ಆಯಿಲ್ ಅಂತ ಹೇಳಿದ್ರೆ there is no any contraindication to use this oil. ತಿಲ ಬೇರೆ ಎಲ್ಲ ಎಣ್ಣೆಗಳನ್ನ ನಾವು ಆ ಸಮಸ್ಯೆ ಇದ್ದವನಿಗೆ ಇದನ್ನು ಕೊಡಬಾರ್ದು, ಈ ಸಮಸ್ಯೆ ಇದ್ದನ್ನು ಅದನ್ನು ಕೊಡಬಾರ್ದು ಹೇಳ್ತಾರೆ. ಅದು ಎಳ್ಳೆಣ್ಣೆ ಬಾಣಂತಿಯರಿಗೂ, ಸ್ತ್ರೀಯರಿಗೂ, ಪುರುಷರಿಗೂ, ಮಕ್ಕಳಿಗೂ, ಗರ್ಭಿಣಿಯರು ಎಲ್ಲರೂ ಕೂಡ ಉಪಯೋಗ ಮಾಡಬಹುದು. ನಾವು ಆಯುರ್ವೇದ ಚಿಕಿತ್ಸೆಗಳಲ್ಲಿ ಎಣ್ಣೆಗಳನ್ನ ನಾವು 200, 300, 400 ml ವರೆಗೆ ಕುಡಿಸಿ ಪಂಚಕರ್ಮ ಚಿಕಿತ್ಸೆಗಳನ್ನ ಕೊಡಿಸ್ತೇವೆ. ಆದುದರಿಂದ ಈ ಬೇರೆ ಮೆಡಿಸಿನ್ ಜೊತೆ ಮಾಡಿರುವಂತಹ ಔಷಧಿಗಳನ್ನ, ಅದರಿಂದ ಎಳ್ಳೆಣ್ಣೆ ನಾವು ದಯವಿಟ್ಟು ಪ್ರತಿನಿತ್ಯ ಇವತ್ತೇ ರಾತ್ರಿ ಮಲಗುವ ಹೊತ್ತಿಗೆ ಒಂದು ಸರ್ತಿ ಬ್ರಷ್ ಮಾಡಿ ಆದ್ಮೇಲೆ, ಟಂಗ್ ಕ್ಲೀನ್ ಮಾಡಿ ಆದ್ಮೇಲೆ 2 ಚಮಚ ಶುದ್ಧ ಎಳ್ಳೆಣ್ಣೆನ ಇವತ್ತು ಬಾಯಲ್ಲಿ ಇಟ್ಕೊಂಡು ಅದನ್ನ ಒಂದು 5 ನಿಮಿಷ ಅದನ್ನು ಉಗುಳಿ ಬಿಟ್ಟು ಇವತ್ತು ಮಲಗಿ, ನಾಳೆ ಬೆಳಿಗ್ಗೆ ಬಾಯಲ್ಲಿ ಇರುವಂತಹ ಒಂದು ಫ್ರೆಶ್ನೆಸ್ ನೋಡಿ, ನಿಮ್ಮ ಉಚ್ಚಾರ ಕ್ಲೀನ್ ಆಗುತ್ತೆ. ಇಫ್ ಯು ವಾಂಟ್ ಟು ಬಿ ಎ ಸಿಂಗರ್, ಇಫ್ ಯು ವಾಂಟ್ ಟು ಬಿಕಮ್ ಎ ಗುಡ್ ಸ್ಪೀಕರ್, ಇಫ್ ಯು ವಾಂಟ್ ಟು ಬಿ ಎ ಟೀಚರ್, then you should do this continuously, because this also helps for the throat to be strengthened. ಯಾರಿಗೆ ಸ್ವರಭೇದ ಆಗೋದು, ತುಂಬಾ ಮಾತನಾಡಿದ್ರೆ ಸ್ವರ ಬೀಳ್ತಾ ಇರುತ್ತೆ, ಜೋರ ಹಾಡಿಡ್ಲಿಕ್ಕೆ ಆಗಲ್ಲ, ಅಂತವ್ರಿಗೆ ಕೂಡ ಇದು ಶ್ರೇಷ್ಠವಾದ ಚಿಕಿತ್ಸೆ. ದಟ್ ಈಸ್ ಆಯಿಲ್ ಪುಲ್ಲಿಂಗ್ ಗಂಡೂಷ. ಆರ್ ಇನ್ನೊಂದು ಕವಲ ಗ್ರಹ ಅಂತ ನಾವು ಗಾರ್ಗಲ್ ಮಾಡ್ತೇವೆ, ಹಿಂದೆ ಮುಂದೆ ಮೂವ್ ಮಾಡ್ತೇವೆ. ಇದನ್ನ ಆಯಿಲ್ ಪುಲ್ಲಿಂಗ್ ನಲ್ಲಿ ಅದು ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವರಿಗೆ ಬಾಯಲ್ಲಿ ಹುಣ್ಣಿರುತ್ತೆ, ಕೆಲವರಿಗೆ ಬಾಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತದೆ, ಅಂತವರಿಗೆ ಕೆಲವು ಆಯುರ್ವೇದೀಯ ಕಷಾಯಗಳನ್ನ ವೈದ್ಯರ ಪರಾಮರ್ಶೆಗೆ ಅನುಸಾರವಾಗಿ ಬಾಯಲ್ಲಿ ಇಟ್ಕೊಂಡು ಗಾರ್ಗಲ್ ಮಾಡ್ಲಿಕ್ಕೆ ಹೇಳ್ತಾರೆ. ಕೆಲವರು ಅಂತ ಶಬ್ದ ಮಾಡಿ ಗಂಟಲ್ನಲ್ಲಿ ಗಾರ್ಗಲ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದು ಇನ್ನೊಂದು, ಅದು ರೋಗಿಗಳಿಗೆ ನಾವು ಹೇಳ್ತೇವೆ. ಆದ್ರೆ ಆಯಿಲ್ ಪುಲ್ಲಿಂಗ್ ಸ್ವಸ್ಥ ವ್ಯಕ್ತಿಯ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಬಹಳಷ್ಟು ಮುಖ್ಯವಾದ ಒಂದು ವಿಧಾನ. ಇದನ್ನ ಪ್ರತಿಯೊಬ್ಬರು ಕೂಡ ಇವತ್ತೇ ರಾತ್ರಿ, ಇವತ್ತು ಒಂದು ಎಲ್ಲ ಮಾಡ್ತೇವೆ, ದಯವಿಟ್ಟು ಇವತ್ತು ಮನೆಯಲ್ಲಿ ಯಾವ ಎಣ್ಣೆ ಇದೆಯೋ, ಉದಾಹರಣೆ ತೆಂಗಿನ ಎಣ್ಣೆ ಇದ್ರೆ ಕೋಕೋನಟ್ ಆಯಿಲ್, ಅಥವಾ ನಿಮ್ಮ ಸನ್ಫ್ಲವರ್ ಆಯಿಲ್ ಇರ್ಲಿ, ಅಥವಾ ಯಾವ್ದು ಬೇರೆ ಯಾವ ಎಣ್ಣೆ ಇದೆ, ಸರ್ಸೋಂಕತೆಯಲ್ಲಿ ತುಂಬಾ ಬಾಯಿ ಹುಣ್ಣಿದ್ದವ್ರು ಮಾಡಬಾರ್ದು, ಅದು ತೀಕ್ಷ್ಣ ಪ್ರವೃತ್ತಿ. ಸರ್ಸೋಂಕತೆಯಲ್ಲಿ ತುಂಬಾ ಬಾಯಿ ಹುಣ್ಣಿದ್ದವರು ಅದನ್ನ ಮಾಡಬಾರ್ದು. ಅಥವಾ ಬೇರೆ ಯಾವುದೇ ಅಡುಗೆ ಮನೆಯಲ್ಲಿ ಉಪಯೋಗ ಮಾಡೋ ಯಾವ ಎಣ್ಣೆ ಇದ್ರು ಸೀಮೆ ಎಣ್ಣೆ ಬಿಟ್ಟು ಮತ್ತೆ ಸೀಮೆ ಎಣ್ಣೆ ಉಪಯೋಗ ಮಾಡ್ಬೇಡ್ರಿ. ಆದ್ರಿಂದ ಯಾವ ಎಣ್ಣೆ, ಸೂರಜ್ಮುಖಿ ಹೋ, ಕೋಕೋನಟ್ ಆಯಿಲ್ ಹೋ, ತಿಲ್ಕಾ ತೇಲ್ ಹೋ, ಒಂದು ದಿನ ದೀಪದ ಎಣ್ಣೆ ಆದ್ರೂ ತೊಂದರೆ ಇಲ್ಲ ನೋಡಿ, ಒಂದು ದಿನಕ್ಕೆ ತೊಂದರೆ ಇಲ್ಲ. ಈ ಯಾವುದೇ ಎಣ್ಣೆ ಮನೇಲಿ ಇದೆಯೋ 2 ಚಮಚ ಎಣ್ಣೆನ ರಾತ್ರಿ ಮಲಗೋ ಹೊತ್ತಿಗೆ ಬ್ರಷ್ ಮಾಡಿ ಆದ್ಮೇಲೆ ಟಂಗ್ ಕ್ಲೀನಿಂಗ್ ಮಾಡಿ ಆದ್ಮೇಲೆ ಇವತ್ತು 1 ಕಲ್ಲು ಉಪ್ಪು, ಒಂದು 2-3 ಚಮಚ ಎಣ್ಣೆನ ಬಾಯಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಹಿಡ್ಕೊಳ್ಳಿ. ಹೀಗೆ ತುಂಬಾ ಆಗುತ್ತೆ, ಎಲ್ಲಾ ಸಲೈವ, ಎಲ್ಲ ಕಿವಿಯಿಂದ ಎಲ್ಲ ಚಾನೆಲ್ಸ್ ಗಳೆಲ್ಲ ಓಪನ್ ಆಗುತ್ತೆ. ಅದನ್ನ ಉಗುಳಬೇಕು. ಉಗುಳಿದ ನಂತರ ಮತ್ತೆ ಬಾಯಿ ಮುಕ್ಕಳಿಸಬಾರದು. ಆ ಪಸೆ ಸಹಿತ ನೀವು ಮಲಗಿ ನೋಡಿ, ಇಡೀ ನಿಮಗೆ ಉಸಿರಾಟದಲ್ಲಿ, ರಾತ್ರಿ ಉಸಿರಾಟದಲ್ಲಿ ಆಗ್ಲಿ, ಬೆಳಿಗ್ಗೆ ಬಾಯಿ ಬೆಳಿಗ್ಗೆ ಕೆಲವರಿಗೆ ಬಾಯಲ್ಲಿ ದುರ್ಗಂಧ ಬರುವಂತದ್ದು, ಅಥವಾ ಬೆಳಿಗ್ಗೆ ಬಾಯಿ ಕಹಿ ಆಗುವಂಥದ್ದು, ಬೆಳಿಗ್ಗೆ ಲಾಲಾಸ್ರಾವ ಆಗುವಂಥದ್ದು, ಬೇರೆ ಬೇರೆ ಸಮಸ್ಯೆಗಳು ಇರುವಂತದ್ದು. ನಾಳೆ ಬೆಳಿಗ್ಗೆ ಒಂದೇ ದಿನದಲ್ಲಿ ಏನು ಚೇಂಜಸ್ ಉಂಟು ನೋಡಿ. ಹಲ್ಲು ನೋವು ಇರುವಂತದ್ದು, ಜುಮ್ ಆಗುವಂತವರಿಗೆ, ತುಂಬಾ ಹಲ್ಲು ನೋವು ಇದ್ದವರಿಗೆ ಬೇಕಾದ್ರೆ ಸ್ವಲ್ಪ ಬಿಸಿ ನೀರಿಗೆ, 1-2-3 ಚಮಚ ಬಿಸಿ ನೀರಿಗೆ ಆ ಎಣ್ಣೆಯನ್ನ ಹಾಕಿ ನಂತರ ಬಾಯಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೇದು ಹಲ್ಲು ನೋವು ಇದ್ದವರಿಗೆ. ಇಲ್ಲದಿದ್ರೆ ನೇರವಾಗಿ ಇದನ್ನ ಮಾಡಬಹುದು. ಈಗ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ, ಶೌಚಕ್ರಿಯ, ದಂತ ಮಂಜನ, ಜಿಹ್ವಾ ನಿರ್ಲೇಖನ, ನಂತರ ಗಂಡೂಷ ಆಯಿಲ್ ಪುಲ್ಲಿಂಗ್ ಅನ್ನ ಮಾಡಿದ್ವಿ.
ಆಯಿಲ್ ಕೂಲಿಂಗ್ ಇಷ್ಟನ್ನ ಪ್ರತಿನಿತ್ಯ ಬೆಳಿಗ್ಗೆ ಮಾಡಲೇಬೇಕು. ಆ ನಂತರ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಶಿರೋಭ್ಯಂಗ, ತಲೆಗೆ ಎಣ್ಣೆಯನ್ನು ಇಡಬೇಕು. ಶಿರಾಭ್ಯಂಗವನ್ನ ಯಾರು ಮಾಡ್ಬೇಕು? ಶಿರಾಭ್ಯಂಗವನ್ನು ಎಲ್ಲರೂ ಮಾಡ್ಬೋದು. ಇದನ್ನ ಸಂಜೆನೂ ಮಾಡ್ಬೋದು, ಬೆಳಿಗ್ಗೆನೂ ಮಾಡ್ಬೋದು. ಈಗಿನ ಹೊಸ ಯುವಕರು ಈ ತಲೆಗೆ ಎಣ್ಣೆ ಇಡುವುದನ್ನ ಮಾಡೋದೇ ಇಲ್ಲ. ನಾವೆಲ್ಲ ನೋಡ್ಬೋದು. ತಲೆಗೆ ಕೇಳ್ತಾ ಇದೆಯಲ್ಲ, ತಲೆಗೆ ಎಣ್ಣೆ ಇಡುವುದನ್ನ ಎಲ್ಲರೂ ಮಾಡೋದೇ ಇಲ್ಲ. ತಲೆಗೆ ಎಣ್ಣೆ ಕೇವಲ ತಲೆಗೆ ಕೂದಲಿಗೆ ಮಾತ್ರ ಅಲ್ಲ, ಅದು ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ಈ ತಲೆಗೆ ಎಣ್ಣೆಯನ್ನ ಹಾಕ್ಬೇಕು. ನಾವು ಇದನ್ನ ರಾತ್ರಿಯೂ ಮಾಡ್ಬೋದು, ಬೆಳಿಗ್ಗೆನೂ ಮಾಡ್ಬೋದು. ಈ ಹಲ್ಲು ಉಜ್ಜುವವರೆಗೆ ಮತ್ತೆ ನಾವು ಆಯಿಲ್ ಕೂಲಿಂಗ್ ಬೆಳಿಗ್ಗೆ ಕಂಪಲ್ಸರಿಲಿ ಮಾಡ್ಲೇಬೇಕು. ನಾವು ಯೋಗ ಶಿಬಿರಕ್ಕೆಲ್ಲ ಹೋಗೋದಕ್ಕಿಂತ ಮೊದಲು ಇಷ್ಟನ್ನ ಮಾಡಿ ಹೋಗ್ಬೇಕು. ಮತ್ತೆ ಬೆಳಿಗಿನ ದಿನಚರಿಯಲ್ಲಿ ಶಿರಾಭ್ಯಂಗ, ಕರ್ಣಪೂರಣ, ಅಂಜನ, ನಸ್ಯಕರ್ಮ, ಮೂಗಿಗೆ ನಾವು ಇದನ್ನ ಹಾಕುವಂಥದ್ದು. ನಂತರ ಹಾಕ್ಬೇಕಾಗಿರೋದು ಅಭ್ಯಂಗ, ಎಣ್ಣೆಯನ್ನ ಮಸಾಜ್, ಒಂದು 5 ನಿಮಿಷ ಜಸ್ಟ್ ಎಣ್ಣೆಯನ್ನ ಮಸಾಜ್ ಮಾಡುವಂಥದ್ದು. ನಂತರ ವ್ಯಾಯಾಮ ಮಾಡ್ಬೇಕು. ವ್ಯಾಯಾಮ ಮಾಡಿ ಆದ್ಮೇಲೆ ಸ್ನಾನ ಮಾಡ್ಬೇಕು. ಸ್ನಾನ ಆದ್ಮೇಲೆ ಯೋಗಾಸನಗಳನ್ನ ಮಾಡ್ಬೇಕು. ಈಗ ಎಷ್ಟು ಸಮಯದ ಅವಕಾಶವನ್ನ ಕೊಡ್ತಾರೋ ಅಷ್ಟು ನಾನು ಒಂದು 5 ನಿಮಿಷವನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅನುಮತಿಯ ಮೇರೆಗೆ, ರಾಜ್ಯ ಪ್ರಭಾರಿಗಳ ಅನುಮತಿಯ ಮೇರೆಗೆ 5 ನಿಮಿಷ. ಸರಿ, ಈಗ ನಾವು ಕವಳ ಗ್ರಹ ನಾವು ಇದು ಆಯಿಲ್ ಕೂಲಿಂಗ್ ವರೆಗೆ ಮಾಡಿದ್ವಿ. ಅದಾದ್ಮೇಲೆ ತಲೆಗೆ ಎಣ್ಣೆಯನ್ನು ಇಡ್ಬೇಕು. ತಲೆಗೆ ಎಣ್ಣೆ ಅಂತ ಹೇಳಿದ್ರೆ ಅವರವರ ನೆತ್ತಿಗೆ ಇಡ್ಬೇಕು ಎಣ್ಣೆ. ನಾವು ನೆತ್ತಿ ಹೇಗೆ ಸಿಗುತ್ತೆ? ನಮ್ಮ ಈ ಬೆರಳೇನಿದೆ, ಈ ಬೆರಳನ್ನ ಮೂಗಿನ ಮೇಲೆ ಇಟ್ಟಾಗ ಆ ಮಿಡ್ಲ್ ಫಿಂಗರ್ ತಲೆಗೆ ಎಲ್ಲಿ ಬರುತ್ತೆ? ಅದು ಅವರವರ ನೆತ್ತಿ ಬರುತ್ತೆ. ನಾವು ನೆತ್ತಿ ಅಂತ ಇಲ್ಲಿ ಹುಡುಕ್ಬೇಕಾಗಿಲ್ಲ. ನಮ್ಮ ಈ ಬೆರಳನ್ನ ಹೀಗೆ ಮಾಡಿದಾಗ ನಮ್ಮ ಮಿಡ್ಲ್ ಫಿಂಗರ್ ಎಲ್ಲಿ ಬರುತ್ತೆ ಅದು ಆ ಭಾಗದಲ್ಲಿ ಆ ಸೆನ್ಸೇಷನ್ ಬೇರೆ ಇರುತ್ತೆ, ಬೇರೆ ಭಾಗದಲ್ಲಿ ಸೆನ್ಸೇಷನ್ ಬೇರೆ ಇರುತ್ತೆ. ನೀವು ಸಣ್ಣ ಮಗುವನ್ನ 1 ವರ್ಷದೊಳಗಿನ ಮಕ್ಕಳ ಇಲ್ಲಿ ತಲೆಯನ್ನು ಮುಟ್ಟಿದಾಗ ಗೊತ್ತಾಗುತ್ತೆ. ಇದು ಕಪಾಲ ಮತ್ತೆ 2 ಗೋಣುಗಳು ಮಿಡ್ಲ್ ಅಲ್ಲಿ ಸಿಗುವಂತಹ ಸಹಸ್ರಾರ ಚಕ್ರ ಸೇರುವಂತಹ ಒಂದು ಭಾಗ ಏನಿದೆ ಅದು ನಮ್ಮ ನೆತ್ತಿ ಅಂತ ಹೇಳ್ತೇವೆ. ಅದಕ್ಕೆ ನಾವು ತಂಪು ಮಾಡ್ಲಿಕ್ಕೋಸ್ಕರ ತಲೆಗೆ ಎಣ್ಣೆ ಹೀಗೆ ಇಡಬೇಕು. ನಾವು ಜೋರಾಗಿ ಹೀಗೆ ಮಾಡುವ ಅವಶ್ಯಕತೆ ಇಲ್ಲ. ನಿಧಾನವಾಗಿ ತಲೆಗೆ ಎಣ್ಣೆಯನ್ನು ಹೀಗೆ ಹಾಕಬಹುದು. ಅಪರೂಪಕ್ಕೊಮ್ಮೆ ಶರೀರ ಬಾಡಿ ಮಸಾಜ್ ಮಾಡುವಾಗ ನಾವು ಸ್ವಲ್ಪ ಜೋರಾಗಿ ಮಸಾಜ್ ಅನ್ನ ಮಾಡಬಹುದು. ಆದರೆ ತಲೆಗೆ ಎಣ್ಣೆ ಇಡುವ ಉದ್ದೇಶ ಕೇವಲ ನಮ್ಮ ಕೂದಲಿಗೆ ಮಾತ್ರ ಅಲ್ಲ, ನಮ್ಮ ಪಂಚ ಜ್ಞಾನೇಂದ್ರಿಯಗಳ ಕಣ್ಣು, ಕಿವಿ, ಮೂಗು ಇದಕ್ಕೆಲ್ಲ ತರ್ಪಣ ಮಾಡ್ಲಿಕ್ಕೆ, ತಂಪು ಮಾಡ್ಲಿಕ್ಕೋಸ್ಕರ ನಾವು ತಲೆಗೆ ಎಣ್ಣೆ ಇಡ್ತೇವೆ. ಅದು ಕೂಡ ಹಾಗೆ. ತಲೆಗೆ ಎಣ್ಣೆಯನ್ನ ನಾವು ರೋಗಾನುಸಾರ ಬೇರೆ, ವೈದ್ಯರ ಪರಾಮರ್ಶೆಗೆ ಬೇರೆ ಮಾತ್ರವಲ್ಲದೆ ನಾವು ಪ್ರತಿನಿತ್ಯ ಮಾಡುವಂಥದ್ದು. ಈಗ ಎಲ್ಲಾ ಕಡೆಯಲ್ಲಿ ಎಣ್ಣೆ ಹೇಳಿದೇವೋ ಅದು ಎಳ್ಳೆಣ್ಣೆ ಸರ್ವಶ್ರೇಷ್ಠ. ಬೇರೆ ಯಾವುದೇ ಎಣ್ಣೆಯನ್ನು ಹಾಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಕೂಲ. ಈಗ ಉದಾಹರಣೆ ಕರಾವಳಿ ಭಾಗದಲ್ಲಿ, ನಮ್ಮ ಕರ್ನಾಟಕ ಇದೆ, ಕರಾವಳಿ, ಕಾರವಾರ, ಮಂಗಳೂರು, ಉಡುಪಿ, ಕೇರಳ ಈ ಭಾಗದಲ್ಲಿ ಜಾಸ್ತಿ ಜನ ತೆಂಗಿನ ಎಣ್ಣೆಯನ್ನು ಉಪಯೋಗ ಮಾಡ್ತಾರೆ. ಯಾಕಂದ್ರೆ ಈ ಭಾಗದಲ್ಲಿ ಅದು ಹೇರಳವಾಗಿ ಸಿಗುತ್ತೆ. ಯಾವ ಭಾಗದಲ್ಲಿ ಯಾವ ಪದಾರ್ಥಗಳು ಜಾಸ್ತಿ ಸಿಗುತ್ತವೆಯೋ ಅದನ್ನೇ ಅವರು ಉಪಯೋಗ ಮಾಡ್ಬೇಕು ವಿನಃ ಎಲ್ಲೋ ಅಮೆರಿಕದಲ್ಲಿ ಸೂರಜಮುಖಿ ಉಪಯೋಗ ಮಾಡ್ತಾರೆ ಅಥವಾ ಅಲ್ಲಿ ಒಂದು ಬೇರೆ ರೈಸ್ ಬ್ರಾನ್ ಯೂಸ್ ಮಾಡ್ತಾರೆ, ಬೇರೆ ಮಾಡುವಂಥದ್ದು. ಅದಕ್ಕಿಂತ ನಾವು ನಮ್ಮ ಪರಿಸರದಲ್ಲಿ ಯಾವುದನ್ನು ಜಾಸ್ತಿ ಬೆಳೀತಾರೆ ಅಂತ ವ್ಯಕ್ತಿಗಳಿಗೆ, ಅವರ ಸ್ವಯಂ ಆ ಊರಿನವರಿಗೆ ಸೂಟ್ ಆಗುವುದು ಜಾಸ್ತಿ. ಎಳ್ಳು ಸಾಮಾನ್ಯವಾಗಿ ಎಲ್ಲಾ ಭಾಗದಲ್ಲಿ ಸಿಗುವಂತಹ ಒಂದು ವಸ್ತುವಾಗಿರೋದ್ರಿಂದ ಎಳ್ಳೆಣ್ಣೆ ಎಲ್ಲಾ ಭಾಗಕ್ಕೂ ಸೆಟ್ ಆಗುವಂತಹ ಒಂದು ಎಣ್ಣೆ. ಅದರಿಂದ ಎಳ್ಳೆಣ್ಣೆನ ತಲೆಗಿಡ್ಬೋದು. ನಾವು ಚಳಿಗಾಲ, ಮಳೆಗಾಲದಲ್ಲಿ ಎಳ್ಳೆಣ್ಣೆ ಇಡ್ಬೋದು. ಸರಸೋಂಕತೆಯಲ್ಲಿ ಸಾಸಿವೆ ಎಣ್ಣೆನ ತಲೆಗಿಡ್ಬೋದು. ಆದರೆ ಸಿಕ್ಕಾಪಟ್ಟೆ ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಸುಡು ಬಿಸಿಲು ಇರುವ ಸಮಯದಲ್ಲಿ ಸಾಸಿವೆ ಎಣ್ಣೆನ ತಲೆಗೆ ಇಡಬಾರದು. ಅದು ಉಷ್ಣತೆಯನ್ನ ಮಾಡುತ್ತೆ. ಎಳ್ಳೆಣ್ಣೆ ಕೂಡ ಹಾಗೆ, ಅದರ ಗುಣ ಉಷ್ಣತೆಯನ್ನ ಮಾಡುವಂತದ್ದೇ, ಆದ್ರೆ ಅದು ತುಂಬಾ ತೀವ್ರ ಉಷ್ಣತೆಯನ್ನ ಮಾಡೋದಿಲ್ಲ. ಸರಸೋಂಕತೆಯಲ್ಲಿ ಸಾಸಿವೆ ಎಣ್ಣೆ ತುಂಬಾ ದಪ್ಪ ಇದ್ದವನಿಗೆ ಆಯಿಲ್ ಮಸಾಜಿಗೆ ಕೂಡ ನಾವು ಸಾಸಿವೆ ಎಣ್ಣೆಯನ್ನ ಹೇಳ್ತೇವೆ. ಆದ್ರೆ ಎಳ್ಳೆಣ್ಣೆ ದಪ್ಪ ಇದ್ದವನಿಗಾಗತ್ತೆ, ತೆಳ್ಳಗಿದ್ದವನಿಗಾಗತ್ತೆ. ತೆಳ್ಳಗಿದ್ದವನಿಗೆ ಎಳ್ಳೆಣ್ಣೆ ಮಸಾಜ್ ಮಾಡಿದ್ರೆ ಅವನು ದಪ್ಪ ಆಗಿಬಿಡ್ತಾನೆ. ದಪ್ಪ ಇದ್ದವನಿಗೆ ಎಳ್ಳೆಣ್ಣೆ ಮಸಾಜ್ ಮಾಡಿದ್ರೆ ಫ್ಯಾಟ್ ಬರ್ನ್ ಆಗುತ್ತೆ. ಈ ರೀತಿ ಹಲವಾರು ವಿಚಾರಗಳು ಆಯುರ್ವೇದ ಶಾಸ್ತ್ರದಲ್ಲಿ ಉಂಟು. ತಲೆಗೆ ಎಣ್ಣೆಯನ್ನ ಕನಿಷ್ಠ ಒಂದು ಅರ್ಧ ಗಂಟೆ ಆದ್ರೂ ಇಡ್ಬೇಕು ಅವನು. ಯಾಕಂದ್ರೆ 1 ಗಂಟೆ ಇಟ್ರೆ ಬಹಳಷ್ಟು ಒಳ್ಳೇದು. ಅಥವಾ ರಾತ್ರಿ ಮಲಗೋ ಹೊತ್ತಿಗೆ ಕೂಡ ಕಣ್ಣಿಗೆ ತಲೆಗೆ ಎಣ್ಣೆನ ಇಡ್ಬೋದು. ಇದು ಬೆಳಿಗ್ಗೆ ಆದ್ರೆ 1 ಗಂಟೆ ಇಟ್ರೆ ಸಾಕಾಗತ್ತೆ. ಬೆಳಿಗ್ಗೆ ಎಣ್ಣೆ ಹಾಕಿದ್ಮೇಲೆ ಕಿವಿಗೆ, ಮೂಗಿಗೆ ಎಣ್ಣೆಯನ್ನ, ಇದು ಕಿವಿಗೆ ಹಾಕೋದಕ್ಕೆ ಕರ್ಣಪೂರ್ಣ ಅಂತ ಹೇಳ್ತಾರೆ, ಮೂಗಿಗೆ ಹಾಕುದನ್ನ ನಸ್ಯಕರ್ಮ ಅಂತ ಹೇಳ್ತಾರೆ. ಶರೀರಕ್ಕೆ ಎಣ್ಣೆಯನ್ನ ಮಸಾಜ್ ಮಾಡುವಂತ ವಿಧಾನಕ್ಕೆ ನಾವು ಅಭ್ಯಂಗ ಅಂತ ಹೇಳ್ತಾರೆ, ತಲೆಗೆ ಶಿರೋಭ್ಯಂಗ ಅಂತ ಹೇಳ್ತೇವೆ. ನಂತರ ವ್ಯಾಯಾಮವನ್ನು ಯಾರು ಎಷ್ಟು ಮಾಡ್ಬೇಕು, ಯಾರು ಮಾಡಬಾರ್ದು, ಯಾವ ಕಾಲದಲ್ಲಿ ಎಷ್ಟು ಮಾಡ್ಬೇಕು ಅಂತ ಆಯುರ್ವೇದ ಶಾಸ್ತ್ರ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಂತರ ವ್ಯಾಯಾಮ ಆದ್ಮೇಲೆ ನಾವು ಸ್ನಾನ ಮಾಡ್ಬೇಕು. ವ್ಯಾಯಾಮಕ್ಕಿಂತ ಮೊದಲು ಸ್ನಾನ ಮಾಡಬಾರ್ದು.
ಆಹಾರಕ್ಕೂ ಸ್ನಾನಕ್ಕೂ ಏನು ಸಂಬಂಧ ಇದೆ? ಆಹಾರ ಮಾಡಿದ ಕೂಡಲೇ ಸ್ನಾನ ಯಾಕೆ ಮಾಡಬಾರದು? ಸ್ನಾನ ಮಾಡಿದ ಕೂಡಲೇ ಆಹಾರ ಯಾಕೆ ಮಾಡಬಾರದು? ಅಥವಾ ಆಹಾರ ಮಾಡಿದ ಕೂಡಲೇ ಸ್ನಾನ ಯಾಕೆ ಮಾಡುದು? ಇತ್ಯಾದಿ ವಿಚಾರಗಳನ್ನ ಆಯುರ್ವೇದದಲ್ಲಿ ಬಹಳಷ್ಟು ವಿಷಯವಾಗಿ ಹೇಳಲ್ಪಟ್ಟಿದೆ. ಇಲ್ಲಿಯವರೆಗೆ ನಮ್ಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ರಾಜ್ಯ ಪ್ರಭಾರಿಗಳಿಗೆ ಪ್ರಣಾಮಗಳನ್ನ ಮಾಡುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಹರಿ ಓಂ. ಧನ್ಯವಾದಗಳು ಡಾಕ್ಟರ್ ಜಿ. ಕೆಲವರು ಮೆಸೇಜ್ ಹಾಕ್ತಾ ಇದ್ದಾರೆ ಬಂಗಾರದ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿ. ಡಾಕ್ಟರ್ ಜಿ ಸಲಹೆ ನೀಡಿದ್ದಾರೆ, ಮತ್ತು ನಾನು ಹೇಳಿದೀನ ಅಂತ ನೀವೇನು ಈಗಲೇ ಬಂಗಾರದ ಅಂಗಡಿಗೆ ಓಡಬೇಡಿ. ನಾನು ಟಂಗ್ ಕ್ಲೀನರ್ ಬಂಗಾರದು ಆಗ್ಲಿ ಬೆಳ್ಳಿದು ಏನ್ ಯೂಸ್ ಮಾಡ್ತಾ ಇಲ್ಲ, ಆದ್ರೆ ನೀರಿನ ಬಾಟಲ್ ಮಾತ್ರ ಇರೋದು ಬೆಳ್ಳಿದು ಯೂಸ್ ಮಾಡ್ತಾ ಇದೀನಿ. ನಿಮ್ಗೆ ಎದುರಿಗೆ ಇದೆ, ತುಂಬಾ ವರ್ಷದಿಂದ ಉಪಯೋಗಿಸ್ತೀನಿ. ಯಾಕಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ, ಅದು ಆಯುರ್ವೇದದಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನ ಒಂದ್ ಸೆಷನ್ ನಲ್ಲಿ ಯಾಕಂದ್ರೆ ಆಯುರ್ವೇದ ಈ ತರ 1 ಗಂಟೆಯಲ್ಲಿ ಹೇಳೋದು ತುಂಬಾ ಕಷ್ಟ. ಆದ್ರೆ ಬಹಳಷ್ಟು ನಿಮ್ಮ ಜೀವನಕ್ಕೆ ಉಪಯೋಗ ಆಗುವಂತ ತುಂಬಾ ವಿಶಿಷ್ಟ, ತುಂಬಾ ವಿಶೇಷ ಮಾಹಿತಿಗಳು ಅವರ ಸಂಪೂರ್ಣ ಈ ಒಂದು ವೈದ್ಯ ಜೀವನದ, ಆಯುರ್ವೇದ ಜೀವನದ, ಯೋಗ ಜೀವನದ ಏನು ಅನುಭವ ಇದೆ ಅದನ್ನ ತಮ್ಮ ಮುಂದೆ ಅವರು ಹಂಚ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನ ಮಾಡೋಣ. ಇನ್ನೊಂದು ಸೆಷನ್ ಅಲ್ಲಿ ಇನ್ನ ಉಳಿದ ವಿಚಾರಗಳನ್ನು ತಮ್ಮ ಮುಂದೆ ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲ ಯೋಗಿ ಆತ್ಮಗಳ ಪರವಾಗಿ ಆದರಣೀಯ ಡಾಕ್ಟರ್ ಜಿ ಅವರಿಗೆ ಧನ್ಯವಾದಗಳು. ತಾವು ಎಲ್ರು ತುಂಬಾ ತಾಳ್ಮೆಯಿಂದ ಮತ್ತು ಪುಟಾಣಿಗಳಾಗಿ ಧನ್ಯವಾದಗಳು. ಇನ್ನೊಂದು 5 ನಿಮಿಷ ಡಾಕ್ಟರ್ ಜಿ ಇರ್ತಾರೆ. ಏನಾದ್ರೂ ವಿಶೇಷವಾದ ಪ್ರಶ್ನೆ ಇದ್ರೆ ಹೇಳಿ, ಅವರು ಉತ್ತರಿಸ್ತಾರೆ. ದಯವಿಟ್ಟು ಒಬ್ರೊಬ್ರಾಗಿ ಕೇಳಿ, ಎಲ್ರೂ ಒಟ್ಟಿಗೆ ಕೇಳಬೇಡಿ. ಗುರುಜಿ ಆಯುಷ್ ಇಲಾಖೆಯವರು ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ಬಾಯಿ ಮುಕ್ಕಳಿಸ್ಬೇಕಂತ ಹೇಳಿದ್ದಾರೆ, ಬಟ್ ಇವರು ಮುಕ್ಕಳಿಸಬಾರ್ದಂತಾರಲ್ವ, ಯಾವ್ದು ಸರಿ? ಒಂದ್ ನಿಮಿಷ ಡಾಕ್ಟರ್ ಜಿ. ಡಾಕ್ಟರ್ ಜಿ ಪ್ರಶ್ನೆ ಕೇಳಿದ್ದೀರಿ? ಆಯುಷ್ ಇಲಾಖೆಯವರಿಗೆ ಕೇಳಿದೆ, ಮತ್ತೆ ಆಯಿಲ್ ಪುಲ್ಲಿಂಗ್ ಆದ್ಮೇಲೆ ಮುಕ್ಕಳಿಸ್ಬೇಕು ಅಂತಾರೆ, ನೀವು ಮುಕ್ಕಳಿಸಬಾರ್ದು ಅಂತ ಹೇಳಿದ್ರಿ. ನಾನು ಹೇಳಿದ್ದು ಕೇವಲ ಎಳ್ಳೆಣ್ಣೆಗೆ ಮಾತ್ರ, ಇದು ಎಳ್ಳೆಣ್ಣೆಗೆ ಮಾತ್ರ. ಹಲೋ, ಆಯಿಲ್ ಪುಲ್ಲಿಂಗ್ ಎಳ್ಳೆಣ್ಣೆಗೆ ಮಾತ್ರ. ಎಳ್ಳೆಣ್ಣೆಯ ಅಂಶ ಹೊಟ್ಟೆ ಒಳಗೆ ಹೋದ್ರೆ ಏನು ಸಮಸ್ಯೆ ಇಲ್ಲ. ತಾವು ಬೇರೆ 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 ಎಣ್ಣೆಗಳನ್ನ ಅನಗತ್ಯವಾಗಿ ಹೊಟ್ಟೆ ಒಳಗೆ ಹೋಗುವುದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅದನ್ನ ಉಗುಳಿ ಗಾರ್ಗಲ್ ಮಾಡಿ ಅಂತ ಹೇಳಿರ್ಬೋದು. ಇವಾಗ ಬೆಳಿಗ್ಗೆ ಬ್ರಷ್ ಆದ್ಮೇಲೆ ಆಯಿಲ್ ಪುಲ್ಲಿಂಗ್ ಮಾಡ್ಬೇಕಾ, ಮೊದ್ಲು ಮಾಡ್ಬೇಕಾ ಗುರುಜಿ? ಆಯುರ್ವೇದ ಜೀವನ ಶೈಲಿಯಲ್ಲಿ ಯಾವತ್ತೂ ಕೂಡ ನಾವು ಪ್ರತಿ ಸರ್ತಿ ಹೇಳ್ತಾ ಇದ್ವಿ, ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಶೌಚಕ್ರಿಯೆ, ದಂತಮಂಜನ, ಜಿಹ್ವಾ ನಿರ್ಲೇಖನ, ಕವಲ ಇದು ಕಂಡುಷ, ಆಯಿಲ್ ಪುಲ್ಲಿಂಗ್. ಹೌದು, ಹಲ್ಲು ಉಜ್ಜಿ ಆದ ಮೇಲೆ, ಟಂಗ್ ಕ್ಲೀನಿಂಗ್ ಆದ ಮೇಲೆ ಮಾತ್ರ ಅದು ಇಫೆಕ್ಟಿವ್, ಇಲ್ಲದಿದ್ರೆ ಎಫೆಕ್ಟಿವ್ ಇಲ್ಲ. ಇಟ್ ಇಸ್ ವೆರಿ ಗುಡ್, ಕ್ಲಿಯರ್ಲಿ ಮೆನ್ಷನ್ ಇನ್ ಆಯುರ್ವೇದ. ಆಮೇಲೆ ಆಯಿಲ್ ಪುಲ್ಲಿಂಗ್ ಆದ್ಮೇಲೆ ಎಷ್ಟೊತ್ತಾದ್ಮೇಲೆ ನೀರು ಕುಡಿಬೇಕು? ಇಲ್ಲ, ಇನ್ನೊಬ್ರಿಗೆ ಅವಕಾಶ ಮಾಡಿ. ಎಲ್ಲ ನೀವು ಒಬ್ರೇ ಕೇಳ್ಬೇಡಿ. ಆಯಿಲ್ ಪುಲ್ಲಿಂಗ್ 2 ಟೈಮು ಮಾಡ್ಬೇಕಾ, ಬೆಳಿಗ್ಗೆ ರಾತ್ರಿ? ಒಂದು ಸರ್ತಿ ಇಂಪಾರ್ಟೆಂಟ್, 2 ಸರ್ತಿ ಮಾಡಿದ್ರೆ ಇನ್ನೂ ಸಮಸ್ಯೆ ಇಲ್ಲ. ರಾತ್ರಿ ಕೂಡ ಮಾಡಬೇಕು. ಡಾಕ್ಟರ್ ಸರ್, ತುಂಬಾ ಚೆನ್ನಾಗಿದ್ದು ಡಾಕ್ಟ್ರೇ ಹೇಳಿದ್ದು. ಇವಾಗ ಕೊರೋನಾ ಬಗ್ಗೆ ನಮಗೆ ಏನಾದ್ರು ಪ್ರಿಕಾಷನ್ಸ್ ತಗೋಬಹುದಾ ಡಾಕ್ಟ್ರೇ? ನೀವೇನ್ ಸಜೆಸ್ಟ್ ಮಾಡ್ತೀರಾ? ಹೇಳಿದ ಜೀವನ ಶೈಲಿಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕೊರೋನಾ ಬಗ್ಗೆನೇ ಇದೆ. ಯಾಕಂತ ಹೇಳಿದ್ರೆ ಕೊರೋನಾ ಒಳಗೆ ಎಂಟ್ರಿ ಆಗುವ ಮೂರು ಇದು ದ್ವಾರಗಳನ್ನ ಬಂದ್ ಮಾಡ್ಲಿಕ್ಕೆ ನಾವು ಆಯಿಲ್ ಪುಲ್ಲಿಂಗ್, ಹಲ್ಲು ಉಜ್ಜುವಂತದ್ದು, ಮೂಗಿಗೆ ಎಣ್ಣೆ, ಅದೆಲ್ಲ ಇನ್ನೊಮ್ಮೆ ಹೇಳ್ತೇನೆ. ಇದೆಲ್ಲ ಅಂಜನ, ಕಣ್ಣಿಗೆ ಅಂಜನಗಳನ್ನು ಹಾಕುವಂತ ವಿಧಾನಗಳು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ನಮ್ಮ ರಾಜ್ಯ ಪ್ರಭಾರಿಗಳು ಇನ್ನೊಂದು ಯಾವಾಗ್ಲೂ ಅವಕಾಶ ಕೊಟ್ಟಾಗ, ಯಾವತ್ತೂ ಕೂಡ ಎನಿ ಸಮಯ ತುಂಬಾ ಅವಕಾಶಗಳನ್ನು ಕೊಟ್ಟಿದ್ದಾರೆ, ನಾವು ಅದು ಎನಿ ಸಮಯ ಇನ್ನು ಉಳಿದಗಳನ್ನು ಹೇಳ್ತೇವೆ. ಆದರೆ ನಾವು ಆಯಿಲ್ ಪುಲ್ಲಿಂಗ್ ಮಾಡಿದಾಗ ಎಲ್ಲರಿಗೂ ಗೊತ್ತಿದೆ, ಕೊರೋನಾ ಎಫೆಕ್ಟ್ ಆಗುದೇ ಥ್ರೋಟ್, ಗಂಟಲಿಗೆ. ನಾವು ಸ್ಮಿಯರ್ ತೆಗೆಯುವುದೇ, ಡಾಕ್ಟರ್ಗಳು, ವೈದ್ಯರುಗಳು ತೆಗೆಯುವುದೇ ಮೂಗಿನ ಮತ್ತೆ ಮ್ಯೂಕಸ್ ಅದರ ತೆಗಿತಾರೆ.
ಅದರಿಂದ ನಾವು ಆಯಿಲ್ ಪುಲ್ಲಿಂಗ್ ಹಲ್ಲು ಉಜ್ಜುವಂತ ಕ್ರಿಯೆಯಲ್ಲಿ ಜಿಹ್ವಾ ನಿರ್ಲೇಖನದಲ್ಲಿ ಎಂತ ಕೊರೋನಾ ಕೂಡ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ನಾವು ಟಂಗ್ ಕ್ಲೀನಿಂಗ್ ಮಾಡ್ತೇವೆ ಆವಾಗ ಅಲ್ಲಿ ರಕ್ತ ಸಂಚಾರ ಬಹಳಷ್ಟು ಚೆನ್ನಾಗಿದ್ದಾಗ ಬೇಗ ಅದಕ್ಕೆ ರೋಗ ನಿರೋಧಕ ಶಕ್ತಿಗಳು ನಮಗೆ ಅದರ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ನಾವೇ ಸಹಾಯ ಮಾಡಿದಾಗ ಆಗುತ್ತೆ. ಈಗ ಹಲ್ಲು ಹುಳುಕತ್ತಿರ್ತಾವ ಅಂತ ಅಂತಾರಲ್ರಿ, ಹೆಂಗ್ ಮಾಡೋದು ಡಾಕ್ಟರ್ ಸರ್? ಹೇಳಿ. ಈ ಹಲ್ಲಿಗೆ ತುಂಬಾ ಚೆನ್ನಾಗಿ ಎಲ್ಲ ವಿಚಾರವನ್ನು ನಾನು ಹೇಳ್ತೀನಿ. ಕಿವಿಗೆ ಎಣ್ಣೆ ಹಾಕ್ಲೇಬೇಕು, ನಾವು ಹಾಕ್ತಿವಿ, ಏನಾಗಿಲ್ಲ. ಅದು ಯಾರು ಹಾಕ್ಬಾರ್ದು ಅಂತ ನಾವು ಹೇಳ್ತೀವಿ. ಕಿವಿಗೆ ಎಣ್ಣೆ ಯಾರು ಹಾಕ್ಬಾರ್ದು, ಕಿವಿಗೆ ಎಣ್ಣೆನ ಹೇಗೆ ಹಾಕ್ಬೇಕು, ಕಿವಿಗೆ ಎಣ್ಣೆ ಹಾಕುವ ವಿಧಾನ ಹೇಗೆ ಅಂತ ಹೇಳ್ಬೇಕು ನಾವು. ಅಪರೂಪಕ್ಕೊಮ್ಮೆ ಎಣ್ಣೆ ಹಾಕುವವರು ಕಿವಿಗೆ ಎಣ್ಣೆ ಹಾಕ್ಲೇಬಾರ್ದು. ಅದು ಅದರ ವಿಚಾರನೆ ಬಹಳಷ್ಟು ಚೆನ್ನಾಗಿದೆ. ಅದು ಇನ್ನೊಂದು ಕ್ಲಾಸ್ ನಲ್ಲಿ ನಾವು ಹೇಳ್ತೇವೆ. ಡಾಕ್ಟರ್ ಸರ್, ನೀರ್ ಕುಡಿಬೇಕು. ಹಲೋ ಆಯಿಲ್ ಪುಲ್ಲಿಂಗ್ ಡಾಕ್ಟರ್ ಸರ್, ಎಷ್ಟೊತ್ತಾದ್ಮೇಲೆ ನೀರ್ ಕುಡಿಬೇಕು? 2 ಕ್ವಶನ್ಸ್ ಗಳು ಕ್ರಾಸ್ ಆಗ್ತಾ ಉಂಟು. ಆಯಿಲ್ ಪುಲ್ಲಿಂಗ್ ಆದ್ಮೇಲೆ ಎಷ್ಟು ಹೊತ್ತಿನಲ್ಲಿ ನೀರು ಕುಡಿಬೇಕು ಅಂತ. ಎಷ್ಟೊತ್ತಾದ್ಮೇಲೆ ನೀರ್ ಕುಡಿಬೇಕು ಅಂತ. ನೀರನ್ನ ಆಯಿಲ್ ಪುಲ್ಲಿಂಗ್ ಅಲ್ಲ, ಬೆಳಿಗ್ಗೆ ಎದ್ದ ಕೂಡಲೇ ಉಷಾಪಾನದಲ್ಲಿ ಕುಡಿಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲು ಮೊದಲೇ ಉಷಾಪಾನದಲ್ಲಿ ಕುಡಿಬೇಕು. ನಂತರ ಇಮಿಡಿಯೇಟ್ಲಿ ಕುಡಿಬಹುದು, ತೊಂದರೆ ಇಲ್ಲ. ಆದ್ರೆ ನೀರನ್ನ ಹಲ್ಲು ಉಜ್ಜಿದ ಮೊದಲೇ ಕುಡಿಬೇಕು. ಉಷಾಪಾನ ಇಟ್ಸ್ ಅ ಮೋಸ್ಟ್ ಸೈಂಟಿಫಿಕ್ ವೇ ಆಫ್ ಲೈಫ್. ಉಷಾಪಾನ ಹಲ್ಲು ಉಜ್ಜಿದ ಮೊದಲೇ ನೀರು ಕುಡಿಬೇಕು. ಸರ್ ಈಗ ಹಲ್ಲು ಇವು ಹುಳುಕಾಗಿರ್ತಾವ್ರಿ ಕರ್ರಗ, ಅದಕ್ಕೆ ಏನ್ ಮಾಡೋದು? ಹುಳುಕಾಗುವುದಕ್ಕೆ ಡೆಂಟಿಸ್ಟ್ ಚಿಕಿತ್ಸೆ ಈಗ ನಮ್ಮಲ್ಲಿ ಇದೆ. ಆದರೆ ಅಂದ್ರೆ ನಾವು ತಗೊಳ್ತೇವೆ. ಆದರೆ ಹಲ್ಲು ನಾವು ಇವತ್ತು ಏನ್ ಹೇಳಿದ್ದೇವೆ ಅದು ಹುಳುಕುಗಳು ಬರದಾಗೆ, ಏನು ಡ್ಯಾಮೇಜ್ ಆಗದಾಗೆ ಆಯಿಲ್ ಪುಲ್ಲಿಂಗ್ ಏನಿದೆ, ಹಲ್ಲು ಉಜ್ಜೋದ ಕ್ರಿಯೆ ಏನಿದೆ, ಜಿಹ್ವಾ ನಿರ್ಲೇಖನ ಏನಿದೆ, ಅದನ್ನು ನಿಜವಾಗ್ಲಿ ನೀವು ಸರಿಯಾಗಿ ಯಾರಾದ್ರೂ ಫಾಲೋ ಮಾಡಿದ್ರೆ ಅದರ ರಿಸಲ್ಟ್ ಒಂದು 5 ದಿನದಲ್ಲಿ ಗೊತ್ತಾಗುತ್ತೆ. ಹಲ್ಲು ನೋವು ಕಡಿಮೆ ಆಗುತ್ತೆ, ಬಾಯಲ್ಲಿ ದುರ್ಗಂಧ ಕಡಿಮೆ ಆಗುತ್ತೆ, ಮತ್ತೆ ಹಲ್ಲು ಹುಳುಕು ಅದಕ್ಕಿಂತ ಜಾಸ್ತಿ ಆಗುವುದಿಲ್ಲ. ಮತ್ತೆ ಹಲ್ಲಿನ ಗಮ್ಸ್ ಏನಿದೆ ಅದು ರಿಟ್ರಾಕ್ಷನ್ ಕೆಳಮುಖವಾಗಿ ಹೋಗುವುದಿಲ್ಲ. ಹಲ್ಲಿನ ಎಡೆಯಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ದೂರವಾಗ್ತದೆ. ಇದು ಆಯಿಲ್ ಪುಲ್ಲಿಂಗ್ ಮತ್ತೆ ಜಿಹ್ವಾ ನಿರ್ಲೇಖನ. ಮತ್ತೆ ನಾವು ಇದು ಮಜ್ಜಿಯಿಂದ ಉಪ್ಪಿನ ಜೊತೆ ಹಲ್ಲು ಉಜ್ಜಿದು ಅಂತ ಮಾಡಿದ್ರು ಕೂಡ ಸಹಾಯ ಆಗುತ್ತೆ. ಇದು ಪ್ರಿವೆನ್ಷನ್. ನಾನು ಹೇಳಿರುವಂತದ್ದು ಚಿಕಿತ್ಸೆಗಳಲ್ಲ, ಇದು ಜೀವನ ಶೈಲಿಯಲ್ಲಿ ಬರುವಂತ ಅಂಶಗಳು ಹೇಳಿದ್ದೀನಿ ಅಷ್ಟೇ. ಚಿಕಿತ್ಸಾತ್ಮಕವಾಗಿ ವೈದ್ಯರು ಬೇರೆನೆ ಹೇಳ್ಬೋದು. ಅದು ನಾನು ಹೇಳಿರುವಂತದ್ದು ಇವತ್ತು ಕೇವಲ ಪ್ರಿವೆಂಟಿವ್ ಅಥವಾ ಜೀವನ ಶೈಲಿ, ನಮಗೆ ರೋಗಗಳು ಬರದಾಗ ಏನ್ ಮಾಡ್ಬೇಕು ಅಂತ ವಿಚಾರವನ್ನ ಹೇಳ್ತೇವೆ. ಡಾಕ್ಟರ್, ನಾನು ತಿಂಗಳಿಗೆ ಒಂದ್ಸಲ ಕಿವಿಯಲ್ಲಿ ಎಣ್ಣೆ ಹಾಕೋತೀನಿ. ಕಿವಿಯಲ್ಲಿ 2 ಕಿವಿಯಲ್ಲಿ ಹಾಕೋಬಹುದಲ್ಲ ಡಾಕ್ಟ್ರೆ ಮಲಗ ಕಾಲಕ್ಕೆ? ಕಿವಿಯಲ್ಲಿ ಎಣ್ಣೆ ಹಾಕ್ಬೇಕು ಅಂತ ಆಗಿದ್ರೆ ಯಾವತ್ತೂ ಕೂಡ ಕಿವಿಯಲ್ಲಿ ರಂಧ್ರ ಇರಬಾರ್ದು, ಕಿವಿಯಲ್ಲಿ ಸ್ರಾವ ಇರಬಾರ್ದು. ಯಾವತ್ತು ಕಿವಿಯಲ್ಲಿ ಎಣ್ಣೆ ಹಾಕ್ಬೇಕು ಅಂತ ಆಗಿದ್ರೆ ಆ ವ್ಯಕ್ತಿ ನಿರಂತರ ಎಣ್ಣೆ ಹಾಕುವುದಾಗಿದ್ರೆ, ಕಿವಿಗೆ ಎಣ್ಣೆ ಹಾಕುವುದಾದ್ರೆ ಮಾತ್ರ ಹಾಕ್ಬೇಕು. ಅಪರೂಪಕ್ಕೊಮ್ಮೆ ಕಿವಿಗೆ ಎಣ್ಣೆ ಹಾಕಿದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಕಿವಿಗೆ ಹಾಕುವಂತ ಎಣ್ಣೆ ತುಂಬಾ ಬಿಸಿನೂ ಇರಬಾರ್ದು, ತುಂಬಾ ತಣ್ಣಗಿನೂ ಇರಬಾರ್ದು. ನಾತಿ ಉಷ್ಣಂ ನಾತಿ ಶೀತಂ ಸುಖೋಷ್ಣಂ, ಬಾಡಿ ಟೆಂಪರೇಚರ್. ನಾವು ಆ ಎಣ್ಣೆಗೆ ಕೈಯನ್ನ ಮುಳುಗಿಸಿದಾಗ ಆ ಬೆರಳು ಹೊರಗುಂಟ ಒಳಗುಂಟ ಗೊತ್ತಾಗ್ಬಾರ್ದು. ಅಂದ್ರೆ ಬಾಡಿ ಟೆಂಪರೇಚರ್ ಅಷ್ಟೇ ಬಿಸಿ ಇದ್ರೆ ಮಾತ್ರ ಹಾಕ್ಬೇಕು. ಕಿವಿಯಲ್ಲಿ ರಂಧ್ರ ಇದ್ರೆ, ಕಿವಿಯಲ್ಲಿ ರಂಧ್ರ ಉಂಟಾ ಇಲ್ವಾ ನೋಡೋದು ಹೇಗೆ? ಬಾಯಿಯನ್ನ ಮುಚ್ಚಿ ಶ್ವಾಸ ತೆಗೆದುಕೊಂಡು ಮೂಗನ ಮುಚ್ಚಿದಾಗ, ಬಾಯಿ ಮೂಗನ ಬಂದ್ ಮಾಡಿದಾಗ ಕಿವಿಯಲ್ಲಿ ಟಪ್ಪ ಓಪನ್ ಆಗುತ್ತೆ. ಸುಯ್ ಅಂತ ಗಾಳಿ ಕಿವಿಯಿಂದ ಹೋಗುವುದು ಅವನಿಗೆ ಭಾಸವಾಗುತ್ತೆ. ಆ ರೀತಿ ಉಂಟುಂತಾಗಿದ್ರೆ ಆ ವ್ಯಕ್ತಿ ಯಾವತ್ತೂ ಕಿವಿಗೆ ಎಣ್ಣೆನ ಹಾಕಬಾರದು. ಮತ್ತೆ ಅಪರೂಪಕ್ಕೊಮ್ಮೆ ಕಿವಿಗೆ ಎಣ್ಣೆ ಹಾಕುವಂತ ಯಾವತ್ತೂ ಕಿವಿಗೆ ಎಣ್ಣೆ ಹಾಕಬಾರ್ದು. ನಿರಂತರತೆ ಕಾಪಾಡಿಕೊಳ್ಳುವುದಾಗಿದ್ರೆ ಮಾತ್ರ ಕಿವಿಗೆ ಎಣ್ಣೆ ಹಾಕಬಹುದು ವಿನಃ ಅಪರೂಪಕ್ಕೊಮ್ಮೆ ದೀಪಾವಳಿಗೆ ಅಮಾವಾಸ್ಯೆಗೊಮ್ಮೆ ಮಾತ್ರ ಹಾಕುವುದಾಗಿದ್ರೆ ಕಿವಿಗೆ ಎಣ್ಣೆನೆ ಹಾಕಬಾರ್ದು. ಅದು ಒಳಗೋಗಿ ಫಂಗಸ್ ಅನ್ನ ಮಾಡಿ ಬಹಳಷ್ಟು ಸಮಸ್ಯೆನ ಕೊಡುತ್ತೆ. ಹಲವಾರು ತಲೆಯ ವ್ಯಾಧಿಗಳಿಗೆ, ಮೈಗ್ರೇನ್, ಗ್ರೋತ್, ಟ್ಯೂಮರ್, ಹಲವಾರು ವ್ಯಾಧಿಗಳಿಗೆ, ಕಣ್ಣಿಗೆ ಕೂಡ ಕಿವಿಗೆ ಎಣ್ಣೆ ಹಾಕಿದಾಗ ಕಣ್ಣಿಗೆ ಬಹಳಷ್ಟು ತಂಪಾಗುತ್ತೆ. ರೋಗಿಗಳಿಗೆ ವೈದ್ಯರು ಸೂಚಿಸಿದಂತ ಎಣ್ಣೆಯನ್ನು ಹಾಕ್ಬೇಕು. ಸಾಮಾನ್ಯವಾಗಿ ಕಿವಿಗೆ ಎಣ್ಣೆ ಹಾಕೋರು ಯಾವತ್ತೂ ಕೂಡ ಬಾದಾಮಿ ಎಣ್ಣೆಯನ್ನು ಅಥವಾ ನಮ್ಮ ಶುದ್ಧ ಎಳ್ಳೆಣ್ಣೆಯನ್ನು ಮಾತ್ರ ಹಾಕ್ಬೇಕು. ಬೇರೆ ಎಣ್ಣೆಯನ್ನ ಹಾಕುವುದು ಒಳಿತಲ್ಲ. ವಾತ ಪ್ರಕೃತಿ ಇರೋರು ಏನ್ ಮಾಡ್ಬೇಕು ಗುರುಜಿ? ಯಾವ್ದಕ್ಕೆ ವಾತ ಪ್ರಕೃತಿ ಇದ್ದವರು? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಉಂಟು. ಗುರುಜಿ, ಜಾಯಿಂಟ್ಸ್ ಪೇನ್, ವಾತ ಪ್ರಕೃತಿ ಅಂದ್ರೆ ಜಾಯಿಂಟ್ಸ್ ಪೇನ್ ಆಗುತ್ತೆ ನೋಡ್ರಿ ಅದು. ಹೌದಾ? ವಾತ ಪ್ರಕೃತಿ ಅವರಿಗೆ ಜಾಯಿಂಟ್ ಪೇನ್ಸ್ ಅಲ್ಲ. ವಾತ ಪ್ರಕೃತಿ ಶರೀರದ ನಾರ್ಮಲ್. ವಾತ ರೋಗ ಅಂತ ಹೇಳಿದ್ರೆ ಶರೀರ ಜಾಯಿಂಟ್ ಪೇನ್ ಬರುವವರಿಗೆ ನಾವು ಬೆಳಿಗ್ಗೆ ದಿನಚರಿಯಲ್ಲಿ ಹೇಳ್ತಾ ಇದ್ದೀನಿ, ಚಿಕಿತ್ಸೆ ಯಾವ್ದು ಹೇಳ್ತಾ ಇಲ್ಲ.
ದಿನಚರಿಯಲ್ಲಿ ಬೆಳಿಗ್ಗೆ ಬಿಸಿನೀರನ್ನ ಖಾಲಿ ಹೊಟ್ಟೆಗೆ ಯಾರು ಕುಡಿತಾರೆ ಅವರಿಗೆ 15 ದಿವಸದಿಂದ 1 ತಿಂಗಳೊಳಗೆ ಎಂತ ರೀತಿಯ ಸಂಧಿ ನೋವು ಜಾಯಿಂಟ್ ಪೇನ್ ಇದ್ದು ಕೂಡ ಕಡಿಮೆ ಆಗುತ್ತೆ. ಅದು ಅತಿ ತೂಕದಿಂದ ಇರ್ಬೋದು, ಕಡಿಮೆ ತೂಕದಿಂದ ಇರ್ಬೋದು, ಅಜೀರ್ಣದಿಂದ ಇರ್ಬೋದು. ಉಷಾಪಾನ ಬೆಳಿಗ್ಗೆ ಬಿಸಿನೀರನ್ನು ಕುಡಿದಾಗ ಆಸ್ಮಾ, ಅಲರ್ಜಿ, ಕೆಮ್ಮು, ಕಫ, ಮಲಬದ್ಧತೆ, ಸಂಧಿವಾತ, ಜಾಯಿಂಟ್ ಪೇನ್ ಇದ್ದವರಿಗೆ ಬಹಳಷ್ಟು ಒಳ್ಳೇದು. ತುಂಬಾ ಚೆನ್ನಾಗಿ ಎಲ್ಲ ಧನ್ಯವಾದ ಮೋಹನ್ಲಾಲ್ಜಿ. ಇನ್ನೊಂದ್ಸಲ ಡಾಕ್ಟರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ದಯವಿಟ್ಟು. ಇಷ್ಟೊಂದು ಒಂದೇ ಗಂಟೆಯಲ್ಲಿ ಇಷ್ಟೊಂದು ಮಾಹಿತಿ ಕೊಟ್ರು. ದಯವಿಟ್ಟು ಮಾಡೋಣ, ಅವಶ್ಯ ಮಾಡೋಣ. ಗೌರಮ್ಮ ಏನ್ ಹೇಳ್ತಾ ಇದ್ದೀರಿ? ಗೌರಮ್ಮ ಓಂ ಈಗ ನಾಲ್ಕಿನ ಎರಡು ಬೆರಳು ಹಾಕಿ ಸಿಕ್ತಿದ್ವಲ್ಲ ಆ ರೀತಿ